Hi students, I am back with our next chapter from geography, which is hydrosphere. Okay, chapter 26, hydrosphere. Let me first tell you what is mean by hydro, then I'll start the chapter. Okay, hydro means students, hydro means water. Okay, ಮಕ್ಕಳೇ ಹೈಡ್ರೋ ಅಂದರೆ ಏನು, ವಾಟರ್ ಅಂತ ಹೇಳ್ಬಿಟ್ಟು ಈಗ ನಾವು ಯಾವ್ದ್ರ ಬಗ್ಗೆ ಕಲಿತೀವಿ, ಹೈಡ್ರೋಸ್ಪಿಯರ್, ವಾಟರಿನ ಸ್ಪಿಯರ್ ಬಗ್ಗೆ ಕಲಿತೀವಿ. ಆಯ್ತಾ? ಮೀನ್ಸ್ ನಮ್ಮ ಅರ್ತ್ ಏನಿದೆಯಲ್ಲ, ಇದು ನಮ್ಮ ಅರ್ತ್. ಆಯ್ತಾ? ಇದರಲ್ಲಿ ವಾಟರ್ ಎಲ್ಲೆಲ್ಲಿದೆ, ನಾನು ಹೀಗೆ ಬಿಡಿಸ್ತೀನಿ. ಆಯ್ತಾ? ಇಲ್ಲ, ಇದು ಸರಿ ಹೋಗಿಲ್ಲ, ತಾಳಿ ಬ್ಲ್ಯಾಕ್ ಅಲ್ಲಿ ಬಿಡಿಸಿ ಬ್ಲೂ ಅಲ್ಲಿ ವಾಟರ್ನ ತೋರಿಸ್ತೀನಿ. ಇದು ನಮ್ಮ ಭೂಮಿ, ಹೌದಲ್ವಾ? ಇಲ್ಲಿ ಏನೇನಿದೆ, ಸ್ವಲ್ಪ ಲ್ಯಾಂಡ್ ಇದೆ. ಓಕೆನಾ? ಹಾಂ, ಈಗ ಉಳಿದಿದ್ದು ಏನಿದೆಯಲ್ಲ, ಇದು ನಾನು ಸುಮ್ಮನೆ ಬಿಡಿಸಿರೋದು. ಓಕೆನಾ? ಇದು ಇಷ್ಟು ಏನಿದೆ ವಾಟರ್. ಆಯ್ತಾ? ಈ ವಾಟರ್ ಬಗ್ಗೆ ಇದು ಹೇಗಿದೆ, ಎಲ್ಲೆಲ್ಲಿ ವಾಟರ್ ಹೇಗಿದೆ, ಆಯ್ತಾ? ಅದಕ್ಕೆ ನಾವು ಯಾವ ಹೆಸರಿಂದ ಕರಿತೀವಿ ಅದನ್ನೆಲ್ಲ ನಾವು ಇದರಲ್ಲಿ ನೋಡ್ತೀವಿ. ಆಯ್ತಾ? ಭೂಮಿ ಏನಿರೋದು ತುಂಬಾ ಕಡಿಮೆ ಇರೋದು, ವಾಟರೇ ಜಾಸ್ತಿ ಇರೋದು. ಆಯ್ತಾ? ಇದನ್ನ ನಾವು ಅರ್ತ್ ಅಂತ ಹೇಳ್ಬಿಟ್ಟು ಇಲ್ಲಿ ಕನ್ಸಿಡರ್ ಮಾಡಿ ನೋಡೋಣ. ಆಯ್ತಾ? ಈಗ ನಾವು ಅರ್ಥಲ್ಲಿರೋ ವಾಟರ್ ಬಗ್ಗೆ ಕಲಿತೀವಿ. ಓಕೆನಾ? ಅದು ಹೈಡ್ರೋಸ್ಪಿಯರ್. ನಿಮಗೆಲ್ರಿಗೂ ಒಂದು ಐಡಿಯಾ ಬಂತ, ನಾವೇನು ಮಾತಾಡ್ತೀವಿ, ಏನು ಕಲಿತೀವಿ ಈ ಲೆಸನಲ್ಲಿ ಅಂತ. ಹೋಗೋಣ ಈಗ. ಆಫ್ಟರ್ ಸ್ಟಡಿಂಗ್ ದಿಸ್ ಚಾಪ್ಟರ್ ಯು ಲರ್ನ್, ಈ ಚಾಪ್ಟರ್ ಕಲ್ತ್ಮೇಲೆ ನಮಗೆ ಏನೇನೆಲ್ಲ ಗೊತ್ತಾಗುತ್ತೆ. ನೋ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಾಟರ್ ಬಾಡೀಸ್, ಯಾವ್ಯಾವ ಬೇರೆ ಬೇರೆ ಥರದ ವಾಟರ್ ಬಾಡೀಸ್ ಇದ್ದಾವೆ ಅಂತ ಗೊತ್ತಾಗುತ್ತೆ. ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ದಿ ಓಷನ್ ಬೆಡ್, ಓಷನ್ ಬೆಡ್ ಹೇಗಿದೆ ಮತ್ತು ಅದರ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡ್ತೀವಿ. ನೆಕ್ಸ್ಟ್ ನೋ ದ ಓಷನ್ ಕರೆಂಟ್ಸ್, ದ ಟೈಪ್ಸ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಓಷನ್ಸ್. ಆಮೇಲೆ ಓಷನ್ ಕರೆಂಟ್ಸ್ ಅಂದರೆ ಏನು ಅಂತ ನೋಡ್ತೀವಿ. ಆಮೇಲೆ ಅದರ ಟೈಪ್ಸ್ ಕೂಡ ನೋಡ್ತೀವಿ. ನೋ ಹೌ ಟು ಮೇಕ್ ಓಷನ್, ಸಿ, ಗಲ್ಫ್, ಬೇ ಆ್ಯಂಡ್ ಸ್ಟ್ರೈಟ್ ಆನ್ ಇಂಡಿಯಾ ಮ್ಯಾಪ್. ಇದನ್ನೆಲ್ಲ ಹೇಗೆ ಇಂಡಿಯಾ ಮ್ಯಾಪಲ್ಲಿ ತೋರಿಸ್ಬೇಕು, ಹೇಗೆ ತೋರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಆಯಿತಾ? ವಾಟರ್ ದ ಸೋರ್ಸ್ ಆಫ್ ಮೆರೈನ್ ಲೈಫ್ ಆ್ಯಂಡ್ ಮ್ಯಾರಿಟೈಮ್ ಕ್ಲೈಮೇಟ್. ಓಕೆ, ವಾಟರ್ ಏನಿದೆ ಸೋರ್ಸ್ ಆಗಿದೆ, ಜೀವ, ಮೆರೈನ್ ಸೋರ್ಸ್, ಮೆರೈನ್ ಇದರಲ್ಲಿ ವಾಟರಲ್ಲಿ ಇರುವಂತಹ ಜೀವಿಗಳಿಗೆ ಅದೇ ತಾನೇ ಮನೆ, ಅದಿಲ್ಲದೆ ಅದು ಎಲ್ಲಿ ಬದುಕುತ್ತೆ, ಅದೇ ಅಲ್ವಾ? ಅದಕ್ಕೆ ಇದನ್ನು ವಾಟರ್, ಅದಕ್ಕೆ ಸೋರ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್ ಹೋಗೋಣ, ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್. ಮಕ್ಕಳೇ, ನಾನು ನಿಮಗಿದು ಫಸ್ಟು ಜಿಯೋಗ್ರಫಿ ಫಸ್ಟ್ ಪಾರ್ಟಲ್ಲಿ ಚಾಪ್ಟರ್ಸ್ ಮಾಡೋ ಟೈಮಿಗೆ ಹೇಳಿದ್ದೀನಿ. ನಮ್ಮ ಅರ್ಥ ಏನಿದೆಯಲ್ಲ, ಇದು ಬರೀ 30% ಲ್ಯಾಂಡಿಂದ, ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಇದೇನು ತೋರಿಸಿದ್ದೀನಿ, ಇದೊಂದು 10% ಅಂತ ಅಂದ್ಕೊಳ್ಳಿ, ಇದೊಂದು 10%, ಇದೊಂದು 8%, ಇದೊಂದು 2% ಅಂತ ಅಂದ್ಕೊಳ್ಳಿ. ಆಯಿತಾ? ಬರೀ ಏನಿದೆ 30% ಆಫ್ ಲ್ಯಾಂಡ್ ಇದೆ. ಆಯಿತಾ? ಮಿಕ್ಕಿದ್ದು ಇದೇನಿಲ್ಲ ಎಲ್ಲ ಕಾಣಿಸ್ತಿದೆಯಲ್ಲ, ಇದು 70%. ಓಕೆನಾ? 70% ಏನಿದೆ ವಾಟರ್ ಇದೆ ನಮ್ಮ ಭೂಮಿಯಲ್ಲಿ. ಆಯ್ತಾ? ಅರ್ಥಲ್ಲಿ 70% ಏನಿದೆ ವಾಟರ್ ಇದೆ, ಬರೀ 30% ಏನಿದೆ ಭೂಮಿ ಇದೆ. ಆಯ್ತಾ? ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಅರ್ಥನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಹೌದಲ್ವಾ? ಫುಲ್ ಏನಾಗುತ್ತೆ, ಬ್ಲೂ ಆಗಿ ಕಾಣುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂತ ಕರಿತೀವಿ, ವಾಟ್ರಿ ಪ್ಲಾನೆಟ್. ಇದೆಲ್ಲ ನಾವು ಫಸ್ಟೇ ಕಲ್ತಾಗಿದೆ. ಆಯ್ತಾ? ಇದೊಂಚೂರು ರಿವಿಷನ್ ತರ ನಿಮಗೆ. ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ, ವಾಟರ್ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ? ಬ್ಲೂ ಆಗಿ ಇರೋದ್ರಿಂದ. ಆಯ್ತಾ? ಇದಿಷ್ಟು ನಮಗೆ ಮೊದಲೇ ಗೊತ್ತಿದೆ. ನೆಕ್ಸ್ಟ್ ಹೋಗೋಣ, ದ ಮೇಜರ್ ವಾಟರ್ ಬಾಡೀಸ್ ಆಫ್ ದ ವರ್ಲ್ಡ್ ಆರ್ ದ ಸ್ಪೆಸಿಫಿಕ್ ಓಷನ್. ಇದು ನಾವು ಕಲ್ತಾಗಿದೆ. ಆಯ್ತಾ? ಮೇಜರ್ ವಾಟರ್ ಬಾಡೀಸ್ ಇಲ್ಲಿ ಇದು ಒಂದಂತ ಅನ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಒಂದಂತ ಅನ್ಕೊಳ್ಳಿ, ಇಲ್ಲೊಂದಂತ ಅನ್ಕೊಳ್ಳಿ, ಇಲ್ಲೊಂದಂತ ಅನ್ಕೊಳ್ಳಿ. ಆಯ್ತಾ? ಇದನ್ನು ಬಿಡಿಸಿರೋದೇನು, ಓಷನ್ಸ್ ಅಂತ ಅನ್ಕೊಳ್ಳಿ. ಆಯ್ತಾ? ಫಸ್ಟ್ ಒನ್ ಬಂದ್ಬಿಟ್ಟು ಪೆಸಿಫಿಕ್ ಓಷನ್, ನೆಕ್ಸ್ಟ್ ಒನ್ ಅಟ್ಲಾಂಟಿಕ್, ಥರ್ಡ್ ಒನ್ ಇಂಡಿಯನ್ ಓಷನ್, ಫೋರ್ತ್ ಒನ್ ಆರ್ಟಿಕ್ ಓಷನ್. ಇದಿಷ್ಟು ನಮಗೆ ಮೊದಲೇ ಗೊತ್ತಿದೆ. ಹೌದಲ್ವಾ? 4 ಓಷನ್ಸ್ ಇದೆ. ಆಯ್ತಾ? ಇದನ್ನ ನಾವು ಈಗ ಡೀಪ್ ಆಗಿ ಓಷನ್ ಅಂದ್ರೆ ಏನು ಅಂತ ಕಲಿತೀವಿ, ಸಿ ಅಂದ್ರೆ ಏನು ಅಂತ ಕಲಿತೀವಿ. ಈ ತರ ನಾವು ಒಂದೊಂದನ್ನೇ ನೋಡ್ಕೊಂತಾ ಹೋಗ್ತೀವಿ. ಆಯ್ತಾ? ಇದಿಷ್ಟು ನಿಮಗೀಗ ಅರ್ಥ ಆಗಿದೆ. ನಾವು ಮೇನ್ ಆಗಿ ಹೈಡ್ರೋಸ್ಪಿಯರ್ ವಾಟರ್ ಬಗ್ಗೆ ಕಲಿತೀವಿ. ಇದರಲ್ಲಿ ಅರ್ಥಲ್ಲಿ 70% ವಾಟರ್, 30% ಲ್ಯಾಂಡ್ ಇದೆ. ಇದು ಕರೆಕ್ಟಾಗಿ 29 ಪಾಯಿಂಟ್ ಸಮಥಿಂಗ್ 70
ಸಮಥಿಂಗ್ ಆ ಥರ ಇದೆ ಆಯಿತಾ. ನಾನಿಲ್ಲಿ ಈಸಿಯಾಗಿ ಹೇಳೋದಕ್ಕೆ ಇದನ್ನು ನಾನು ಮೊದಲೇ ನಿಮಗೆ ಹೇಳಾಗಿದೆ ಆಯಿತಾ. ಈಸಿಯಾಗಿ ಇದನ್ನು ಹೇಳಿದ್ದೀನಿ. ಅದನ್ನು ನಾವು ಪ್ಲಾನೆಟಿಗೆ 2 ಹೆಸರಿಂದ ಕರಿತೀವಿ, ಬ್ಲೂ ಪ್ಲಾನೆಟ್ ಮತ್ತು ವಾಟರ್ ಪ್ಲಾನೆಟ್ ಅಂತ. 4 ಓಷನ್ಸ್ ಇದ್ದಾವೆ. ಯಾವುದಾದ್ರು ಮೊದಲನೇದು ಬಂದ್ಬಿಟ್ಟು ಪೆಸಿಫಿಕ್, ನೆಕ್ಸ್ಟ್ ಅಟ್ಲಾಂಟಿಕ್, 3rd ಒನ್ ಇಂಡಿಯನ್, 4th ಒನ್ ಆರ್ಟಿಕ್ ಓಷನ್ ಆಯಿತಾ. ಈಗ ನಾವು ಡೀಪ್ ಆಗಿ ಓಷನ್ ಅಂದರೆ ಏನು ಇದನ್ನು ನೋಡ್ತಾ ಹೋಗ್ತೀವಿ ಆಯಿತಾ. ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. Oceans are deep and large expanse of water found between the continents. The Indian Ocean between Asia, Africa and Australia, the Atlantic Ocean between North America and Europe, so on. Okay, ಇಲ್ಲಿ ನೋಡಿ, ಈಗ ಓಷನ್ ಅಂದರೆ ಏನು? ಓಷನ್ is the water body between lands. Okay, between lands. ಈಗ ಮಕ್ಕಳೇ ಇಲ್ಲಿ ನೋಡಿ, ಇದು ಒಂದು ಭೂಮಿ ಅಂತ ಅನ್ಕೊಳ್ಳಿ. ಭೂಮಿ ಅಂತಿದೆ, ಇದು ಒಂದು ಲ್ಯಾಂಡ್ ಆಯ್ತಾ. ಇಲ್ಲಿ ಒಂದು ಲ್ಯಾಂಡ್ ಇದೆ, ಓಕೆನಾ. ಹೀಗೆ ನಾವು ಅಸ್ಯೂಮ್ ಮಾಡೋಣ. ಈಗ ಇದ್ರ ಮಧ್ಯದ ಪಾರ್ಟಲ್ಲಿ ಏನು ನೀರಿದೆಯಲ್ಲ ಆಯ್ತಾ, ಈ ನೀರು ಏನೆಲ್ಲ ನಿಮಗೆ ಕಾಣಿಸ್ತಿದೆಯಲ್ಲ ಇದು ಓಷನ್ ಆಯ್ತಾ. ಅರ್ಥ ಆಯ್ತಾ? ಇದು ಸಿಂಪಲ್ ಆಗಿ ಹೀಗೆ ಹೇಳುವಂಥದ್ದು. ದ ವಾಟರ್ ಬಾಡಿ ಪ್ರೆಸೆಂಟ್ ಬಿಟ್ವೀನ್ ದ 2 lands ಆರ್ 2 land bodies ಇಸ್ ಕಾಲ್ಡ್ ಓಷನ್. ಈ ಥರ ನೀವು ಸಿಂಪಲ್ ಆಗಿ ಬರೀರಿ ಆಯ್ತಾ. ಸಿಂಪಲ್ ಆಗಿ ಈ ಥರ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ನಾವು ಸಿ. ವಾಟ್ ಡು ಯು ಮೀನ್ ಬೈ ಸಿ? ಸಿ ಅಂದ್ರೆ ಗೊತ್ತಾ ನಿಮಗೆ ಏನಂತ? ಸಿ ಇಸ್ ನಥಿಂಗ್ ಬಟ್ ಅ ಪಾರ್ಟ್ ಆಫ್ ಓಷನ್. ಈಗ ನಾನು ತೋರಿಸ್ತಾ ಇಲ್ಲಿ ನಿಮಗೆ, ಇಲ್ಲೊಂದು ವಾಟರ್ ಬಾಡಿ ಇತ್ತು, ಇಲ್ಲೊಂದು ಲ್ಯಾಂಡ್ ಇತ್ತು, ಅದ್ರ ಮಧ್ಯದಲ್ಲಿ ಇದ್ದಿದ್ದನ್ನ ನಾವು ಫುಲ್ಲು ಏನಂದ್ವಿ? ಓಷನ್ ಅಂತ ಹೇಳ್ಬಿಟ್ಟು ಕರೆದ್ವಿ ಆಯ್ತಾ. ಅದೇ ಇಲ್ಲಿ ಲ್ಯಾಂಡ್ ಬಾಡಿ ಹತ್ತಿರ ಇರುತ್ತಲ್ಲ ಆಯ್ತಾ, ಹತ್ರದಲ್ಲಿ ಪಾರ್ಟ್ ಇರುತ್ತಲ್ಲ, ಇದನ್ನ ನಾವು ಸ್ಮಾಲ್ ಪಾರ್ಟ್ ಆಫ್ ಓಷನಿನ ಒಂದು ಸಣ್ಣ ಭಾಗನ ನಾವು ಏನಂತ ಕರಿತೀವಿ? ಸಿ ಅಂತ ಹೇಳ್ಬಿಟ್ಟು ಕರಿತೀವಿ ಆಯ್ತಾ. ಓಷನಿನ ಒಂದು ಸಣ್ಣ ಭಾಗನ, ಅದು ಯಾವುದು ಲ್ಯಾಂಡಿಗೆ ಹತ್ರ ಇರುತ್ತೆ ನೋಡಿ, ಅದನ್ನ ನಾವು ಸಿ ಅಂತ ಹೇಳ್ಬಿಟ್ಟು ಕರಿತೀವಿ ಆಯ್ತಾ. ಲ್ಯಾಂಡ್ ಹತ್ರ ಇರ್ಬೋದು ಅಥವಾ ಓಷನಿನ ಒಂದು ಸ್ಮಾಲ್ ಪಾರ್ಟ್ ನ ನಾವು ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ನಮ್ಮ ಓಷನ್ ಅಲ್ಲಿ 4 ಓಷನ್ಸ್ ನಾನು ಮೊದಲೇ ಹೇಳಿದೆ. ಸಿ ಅಲ್ಲಿ ನಮಗೆ ಅರೇಬಿಯನ್ ಸಿ ಇದೆಲ್ಲ ಬರುತ್ತೆ ಆಯ್ತಾ. ಕ್ಯಾಸ್ಪಿಯನ್ ಸಿ ಇದೆಲ್ಲ ಎಕ್ಸಾಂಪಲ್ಸ್. ನೀವು ಇದನ್ನೆಲ್ಲ ಬರಿಬೇಕಾಗುತ್ತೆ ಆಯ್ತಾ. ಇದಿಷ್ಟು ನಿಮಗೆ ಸಿ ಏನು ಓಷನ್ ಏನು ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ಹೋಗೋಣ ಗಲ್ಫ್. ಗಲ್ಫ್ ಕೂಡ ಒಂದು ವಾಟರ್ ಬಾಡಿನೇ. ಇದನ್ನ ನಾವು ಹೇಗೆ ಹೇಳ್ತೀವಿ ನೋಡಿ, ಇಲ್ಲಿ ನೋಡಿ ಮಕ್ಕಳೇ, ನೀವು ಇಂಡಿಯಾ ಮ್ಯಾಪ್ ನ ನೋಡಿದ್ದೀರಾ? ಈ ತರ ಬರುತ್ತೆ ಅಲ್ವಾ, ಕಚ್ ಈ ತರ ಬಂದ್ಬಿಟ್ಟು ಹೀಗೆ ಹೋಗುತ್ತೆ ಹೌದಾ ಇಂಡಿಯಾ ಮ್ಯಾಪ್. ಇಲ್ಲಿ ಗಲ್ಫ್ ಅಂದ್ರೆ ನೋಡಿ, ಈ ಪಾರ್ಟ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನೀರ್ ಬರುತ್ತಲ್ಲ ಮಕ್ಕಳೇ, ಇಲ್ಲಿ ಅರೇಬಿಯನ್ ಸಿ, ಇದು ಫುಲ್ಲು ಅರೇಬಿಯನ್ ಸಿ ಇರುತ್ತೆ. ಈ ಅರೇಬಿಯನ್ ಸಿ ಅಲ್ಲಿ ಈ ಪಾರ್ಟ್ ಅಲ್ಲಿ ಏನ್ ನೀರ್ ಬರುತ್ತಲ್ಲ, ಒಂದು ಫಿಂಗರ್ ಇಟ್ರೆ ಈ ಫಿಂಗರ್ ಒಳಗೆ ಇಲ್ಲಿ ನೀರ್ ಹೋಗ್ತಿದೆ ಅಂದ್ರೆ ಇದೇನು ಲ್ಯಾಂಡ್ ಬಾಡಿ ಹೌದಾ. ಇದು ಕೂಡ ಲ್ಯಾಂಡ್ ಬಾಡಿ, ಇದು ಕೂಡ ಲ್ಯಾಂಡ್ ಬಾಡಿ. ಲ್ಯಾಂಡ್ ಬಾಡಿಯ ಮಧ್ಯದಲ್ಲಿ ವಾಟರ್ ಹೋಗ್ತಿದೆ ಅಂದ್ರೆ ಅದನ್ನ ನಾವು ಈಸಿಯಾಗಿ ಗಲ್ಫ್ ಅಂತ ಹೇಳ್ತೀವಿ ಆಯ್ತಾ. ನಿಮಗೆ ಈಸಿಯಾಗಿ ಹೇಳೋದಕ್ಕೆ ಹಾಗೆ ಹೇಳಿದೆ. ಈ ತರ ಲ್ಯಾಂಡ್ ಒಳಗೆ ಏನ್ ವಾಟರ್ ಹೋಗ್ತಿದೆಯಲ್ಲ ಈ ಪಾರ್ಟ್ ನ ನಾವು ಗಲ್ಫ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯ್ತಾ. ಗಲ್ಫ್ ಆಫ್ ಕಚ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ತರನೇ ಇನ್ನ ಎಕ್ಸಾಂಪಲ್ ಗಲ್ಫ್ ಆಫ್ ಮನ್ನಾರ್ ಈ ತರ ಎಲ್ಲ ಬರುತ್ತೆ ಆಯ್ತಾ. ಇದು ಸಿಂಪಲ್ ಆಗಿ ಗಲ್ಫ್. ನೆಕ್ಸ್ಟ್ ಗಲ್ಫ್ ಆಫ್ ಮೆಕ್ಸಿಕೋ ಇದೆಲ್ಲ, ಮ್ಯಾಕ್ಸಿಕೋ ಅಂತಿದ್ದೀನಿ, ಮೆಕ್ಸಿಕೋ ಇದೆಲ್ಲ ಬರುತ್ತೆ ಆಯ್ತಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬರೋದು ಬೇ ಆಯ್ತಾ. ಬೇ ಈಸ್ ನಥಿಂಗ್ ಬಟ್ ದ ವಾಟರ್ ಇಸ್ ಪಾರ್ಷಿಯಲಿ ಸರೌಂಡೆಡ್ ಬೈ ಲ್ಯಾಂಡ್ ಆಯ್ತಾ. ಬೇ ಅಂದ್ರೆ ಏನು? ಒಂದು ಸೆಮಿ ಸರ್ಕಲ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈ ತರ ಸೆಮಿ ಸರ್ಕಲ್ ಅಂದ್ರೆ ಏನು? ಈ ತರ ಬರುತ್ತೆ ಹೌದಲ್ವಾ. ಈ ಪಾರ್ಟ್ ಅಲ್ಲಿ ಏನು ನೀರು ತುಂಬಿಕೊಂಡಿರುತ್ತೆ ಒಂದು ಲ್ಯಾಂಡ್ ಬಾಡಿ ಹತ್ರ, ಇದು ಲ್ಯಾಂಡ್ ಬಾಡಿ ಅಂತ ಅನ್ಕೊಳ್ಳಿ ಆಯ್ತಾ. ಇದೇನು ಬ್ಲ್ಯಾಕ್ ಅಲ್ಲಿ ಇರೋದು ಲ್ಯಾಂಡ್ ಬಾಡಿ ಆಯ್ತಾ. ಈ ತರ ಏನು ಸೆಮಿ ಸರ್ಕಲ್ ಪಾರ್ಟ್ ಅಲ್ಲಿ ವಾಟರ್ ತುಂಬಿಕೊಂಡಿರುತ್ತೆ ಅದನ್ನ ನಾವು ಬೇ ಅಂತ ಕರಿತೀವಿ ಆಯ್ತಾ. ಇದೇನು ಲ್ಯಾಂಡಿಗೂ ಇದಕ್ಕೂ ಏನೋ ಒಂದು ಹಗ್ ಮಾಡೋ ತರ, ಈ ತರ ಸೇರ್ಕೊಳ್ಳೋ ತರ ಆಯ್ತಾ. ಈ ತರ ಹಗ್ ಮಾಡೋ ತರ ಪೊಸಿಷನ್ ಅಲ್ಲಿ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ? ಬೇ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನ್ ಬರುತ್ತೆ? ಬೇ ಆಫ್ ಬೆಂಗಾಲ್. ಈಸಿಯಾಗಿ ನೆನ್ಪಿಟ್ಕೊಂಡು ನೀವು ಬರಿಬಹುದು ಆಯ್ತಾ.
ನೆಕ್ಸ್ಟ್ ಸ್ಟ್ರೇಟ್. ನೆಕ್ಸ್ಟ್ ನಾವು ಕಲಿತೀವಿ ಸ್ಟ್ರೇಟ್. ಬೇ ಆಯ್ತಲ್ಲ ನೋಡಿ, ಇದಿಷ್ಟು ನಾವು ಕಾನ್ಸೆಪ್ಟ್ ಯಾವುದು ಟೈಪ್ಸ್ ಆಫ್ ವಾಟರ್ ಬಾಡೀಸ್ನ ಕಲ್ತಿದ್ದು. ಈಗ ಇನ್ನೊಂದು ಸ್ಟ್ರೇಟ್. ಸ್ಟ್ರೇಟ್ ಅಂದ್ರೆ ಏನು ಗೊತ್ತಾ ಮಕ್ಕಳೇ? ಸ್ಟ್ರೇಟ್ ಅಂದ್ರೆ ನೋಡಿ, ಈಗ ಇಲ್ಲೊಂದು ವಾಟರ್ ಬಾಡಿ ಇದೆ ಆಯ್ತಾ. ನೆಕ್ಸ್ಟ್ ಇಲ್ಲೊಂದು ವಾಟರ್ ಬಾಡಿ ಇದೆ. ಈ ಎರಡು ವಾಟರ್ ಬಾಡಿನ ಒಂದು ಪಾತ್ ಜಾಯಿನ್ ಮಾಡುತ್ತಲ್ಲ, ಒಂದು ನ್ಯಾರೋ ಒಂದು ಲಾಂಗ್ ಆಗಿರೋ ಒಂದು ಪಾತ್ ಜಾಯಿನ್ ಮಾಡುತ್ತಲ್ಲ ಈ ಎರಡು ವಾಟರ್ ಬಾಡೀಸ್ನ, ಇದನ್ನ ನಾವು ಸ್ಟ್ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯ್ತಾ. ಇದನ್ನ ನಾವೇನಂತ ಕರಿತೀವಿ? ಸ್ಟ್ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯ್ತಾ. ದ ನ್ಯಾರೋ ಪಾತ್ ವಿಚ್ ಜಾಯಿನ್ಸ್ ದ ಬೋತ್ ವಾಟರ್ ಬಾಡೀಸ್ ಇಸ್ ನೋನ್ ಆಸ್ ಸ್ಟ್ರೇಟ್. ಓಕೆ, ಈ ತರನೇ ಸೇಮ್ ಆಗಿ ನಮಗೆ ಇನ್ನೊಂದು ಬರುತ್ತೆ, ಇಸ್ತ್ಮಸ್ ಅಂತ ಬರುತ್ತೆ. ಇನ್ನೊಂದು ಈ ತರನೇ ಸೇಮ್ ಆಗಿ ಇಸ್ತ್ಮಸ್ ಅಂತ ಬರುತ್ತೆ. ಇಸ್ತ್ಮಸ್ ಅಂದ್ರೆ ಏನ್ ಗೊತ್ತಾ? ಸೇಮ್, ಆದ್ರೆ ಇಲ್ಲೇನು ವಾಟರ್ ಇರಲ್ಲ, ಲ್ಯಾಂಡ್ ಬಾಡಿ ಮಧ್ಯದಲ್ಲಿ ಏನು ಸೇರ್ಸುತ್ತಲ್ಲ ಅದನ್ನ ನಾವು ಎರಡು ಲ್ಯಾಂಡ್ ಬಾಡಿನ ಒಂದು ಪಾರ್ಟ್ ಸೇರ್ಸುತ್ತಲ್ಲ ಅದನ್ನ ನಾವು ಇಸ್ತ್ಮಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟರ್ ಬಾಡಿನ ಸೇರಿಸುವಂಥದ್ದು ಅದು ಸ್ಟ್ರೇಟ್ ಆಯ್ತಾ. ಎರಡು ವಾಟರ್ ಬಾಡೀಸ್ನ ಒಂದು ನ್ಯಾರೋ ಪ್ಲೇನ್ ಸೇರಿಸುವಂಥದ್ದು ಅದು ಸ್ಟ್ರೇಟ್. ಅದೇ ಎರಡು ಲ್ಯಾಂಡ್ನ ಸೇರಿಸುವಂಥದ್ದು ಅದು ಇಸ್ತ್ಮಸ್ ಆಯ್ತಾ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇದಿಷ್ಟು ಅರ್ಥ ಆಯ್ತಾ ಮಕ್ಕಳೇ ನೀಟಾಗಿ? ಓಷನ್ ಅಂದ್ರೆ ಏನು? ಎರಡು ಕಾಂಟಿನೆಂಟ್ಸ್ ಮಧ್ಯ ಅಥವಾ ಕಾಂಟಿನೆಂಟ್ಸ್ ಮಧ್ಯೆ ಏನು ಲಾರ್ಜೆಸ್ಟ್ ವಾಟರ್ ಬಾಡಿ ಇರುತ್ತೆ ಅದನ್ನು ನಾವು ಓಷನ್ ಅಂತ ಕರಿತೀವಿ. 4 ಓಷನ್ಸ್ ಇದಾವೆ, ಒಂದು ಪೆಸಿಫಿಕ್ ಓಷನ್, ಒಂದು ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್ ಆ್ಯಂಡ್ ಆರ್ಟಿಕ್ ಓಷನ್. ನೆಕ್ಸ್ಟ್ ಬಂದ್ಬಿಟ್ಟು ಸಿ ಏನು? ಅ ಪಾರ್ಟ್ ಆಫ್ ಓಷನ್. ಓಷನಿನ ಒಂದು ಪಾರ್ಟ್ ಯಾವುದು ಲ್ಯಾಂಡಿನ ನಿಯರ್ ಬೈ ಇರುತ್ತೆ ಅದನ್ನು ನಾವು ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬರೋದು ಗಲ್ಫ್ ಏನು? ಒಂದು ಏನು ಲ್ಯಾಂಡ್ ಮಧ್ಯದಲ್ಲಿ ಹೋಗಿ ಸೇರ್ಕೊಂಡು ನೀರಿರುತ್ತಲ್ಲ ಅದನ್ನ ನಾವು ಗಲ್ಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬೇ ಏನು? ಒಂಥರ ಅಟ್ಯಾಚ್ಮೆಂಟ್ ಅಲ್ಲಿ ಇರುತ್ತೆ, ಸೆಮಿ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತಲ್ಲ, ಏನು ಲ್ಯಾಂಡಿಗೆ ಹಗ್ ಮಾಡೋ ತರ ಅಷ್ಟು ಹತ್ರ ಲ್ಯಾಂಡಿಗೆ ಹಗ್ ಮಾಡ್ಕೊಂಡು ಒಂದು ಸೆಮಿ ಸರ್ಕಲ್ ಶೇಪ್ ಅಲ್ಲಿ ಇರುತ್ತಲ್ಲ ಅದನ್ನ ನಾವು ಬೇ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಟ್ರೇಟ್ ಏನು? ಎರಡು ವಾಟರ್ ಬಾಡೀಸ್ನ ನ್ಯಾರೋ ಲೈನ್ ಆಗಿ ಸ್ಟ್ರೇಟ್ ಜಾಯಿನ್ ಮಾಡುವಂತಹ ಒಂದು ಜಾಗನ ನಾವು ಸ್ಟ್ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಸ್ತ್ಮಸ್ ಏನು? ಎರಡು ಲ್ಯಾಂಡ್ ಬಾಡೀಸ್ನ ಜಾಯಿನ್ ಮಾಡಿಸುವಂತಹ ಒಂದು ಜಾಗವನ್ನು ನಾವು ಇಸ್ತ್ಮಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ನಾವು ಹೋಗೋಣ ಓಷನ್ ಹೇಗಿದೆ ಅಂತ ನೋಡೋಣ ಆಯ್ತಾ. ಓಷನ್ ಹೇಗಿರುತ್ತೆ, ಓಷನ್ಸ್ ಹೇಗೆ ಫಾರ್ಮ್ ಆಗ್ತವೆ ಅಂತ ನೋಡೋಣ. ಓಷನ್ ಏನಾದರೂ ಫ್ಲಾಟ್ ಆಗಿದೆಯಾ ಮಕ್ಕಳೇ? ನಾನು ಫಸ್ಟ್ ಇದನ್ನು ಕೇಳ್ತೀನಿ. ನಮ್ಮ ಭೂಮಿ ಇದೆಯಲ್ಲ, ಲ್ಯಾಂಡ್, ಇದು ಫಾರ್ ಎಕ್ಸಾಂಪಲ್ ಇದು ಲ್ಯಾಂಡ್ ಅಂತ ಅನ್ಕೊಳ್ಳಿ ಆಯ್ತಾ. ಇದು ಲ್ಯಾಂಡ್ ಒಂದೇ ತರ ಇದೆಯಾ ಅಥವಾ ಇದ್ರಲ್ಲಿ ಅಪ್ ಡೌನ್ ಮೌಂಟೇನ್ಸ್, ಅದರಲ್ಲಿ ರಿವರ್ಸ್, ಈ ತರ ಎಲ್ಲ ಬೇರೆ ಬೇರೆ ತರ ಇದೆಯಾ ಅಥವಾ ಲ್ಯಾಂಡ್ ಬರೀ ಫ್ಲಾಟ್ ಆಗಿದೆಯಾ? ಇಲ್ಲ ಅಲ್ವಾ, ಲ್ಯಾಂಡ್ ಫ್ಲಾಟ್ ಆಗಿಲ್ಲ. ಈ ತರ ಮೌಂಟೇನ್ಸ್, ಈ ತರ ರಿವರ್ಸ್ ಇದೆಲ್ಲ ಇದೆ ಲ್ಯಾಂಡ್. ಆ ತರನೇ ಓಷನ್ ಕೂಡ ಫ್ಲಾಟ್ ಆಗಿ ಇಲ್ಲ ಮಕ್ಕಳೇ. ಓಷನ್ ಅಲ್ಲೂ ಏನಿದೆ, ಡಿಫ್ರೆಂಟ್ ಪಾರ್ಟ್ಸ್ ಇದಾವೆ. ಅದು ಯಾವ ಪಾರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಈಗ ಕಲಿತಾ ಹೋಗ್ತೀವಿ ಆಯ್ತಾ. ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ತೀನಿ, ನಾನು ಇಲ್ಲಿ ಸಿಂಪಲ್ ಆಗಿ ಬಿಡಿಸ್ತೀನಿ ಆಯ್ತಾ. ಬಿಡಿಸಿ ಹೇಳಿದ್ರೆ ಒಂಚೂರು ಜಾಸ್ತಿ ಅರ್ಥ ಆಗುತ್ತೆ ಅಂತ ನನ್ನ ಪ್ರಕಾರ ನಾನು ಹಂಗೆ ಅನ್ಕೊಂಡಿದ್ದೀನಿ. ಈಗ ನೋಡೋಣ ನಿಮಗೆ ಅರ್ಥ ಆಗುತ್ತೋ ಇಲ್ಲೋ ಅಂತ ಆಯ್ತಾ. ಸಿಂಪಲ್ ಆಗಿ ಟೆಕ್ಸ್ಟ್ ಬುಕ್ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ನಾನು ಅಷ್ಟೆಲ್ಲ ಇಲ್ಲಿ ಬರೆಯಲ್ಲ, ಹೇಳಲ್ಲ. ಸಿಂಪಲ್ ಆಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳ್ತೀನಿ ಆಯ್ತಾ. ಇದು ನೋಡಿ, ನಾವು ಮೇಲಿಂದ ಓಷನ್ ನೋಡ್ತೀವಲ್ಲ, ಮೇಲಿಂದ ವಾಟರ್ ಬಾಡಿ ನೋಡ್ತೀವಲ್ಲ, ನಮಗೆ ಈ ತರ ಕಾಣಿಸುತ್ತೆ ಹೌದಾ, ಫ್ಲಾಟ್ ಆಗಿದೆಯೇನೋ ಅಂತ ಕಾಣಿಸುತ್ತೆ. ಆದ್ರೆ ನೀವು ತುಂಬಾ ಜನ ಸ್ವಿಮ್ಮಿಂಗ್ ಎಲ್ಲ ಮಾಡೋ ಟೈಮಲ್ಲಿ, ಸ್ವಿಮ್ಮಿಂಗ್ ಅಂದ್ರೆ ಈ ತರ ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದಲ್ಲ, ನದಿಗಳಲ್ಲೆಲ್ಲ ಸ್ವಿಮ್ ಮಾಡುವಾಗ ದೊಡ್ಡವ್ರು ಹೇಳ್ತಾರೆ, ಕೇಳಿದ್ದೀರಾ, ಸ್ವಲ್ಪ ಅಷ್ಟೇ ಆಳ ಇರಲ್ಲ, ಸ್ವಲ್ಪ ಅಷ್ಟೇ ಏನು ನಮಗಿಲ್ಲಿ ಲ್ಯಾಂಡ್ ಸಿಗ್ತಾ ಇರುತ್ತೆ, ಭೂಮಿ ಸಿಗ್ತಾ ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಭೂಮಿ ಸಿಗಲ್ಲ,
ಆಳಕ್ಕೆ ಹೋಗ್ಬಿಡ್ತೀರಾ, ಅದಕ್ಕೆ ನೀರಲ್ಲೆಲ್ಲ ಹೋಗೋಕ್ಕೆ ಬಿಡೋದಿಲ್ಲ, ಹೌದಲ್ವಾ? ಆ ಥರನೇ ಇಲ್ಲೇನು ರಿವರ್ಸಲ್ಲಿ ಅಲ್ಲೆಲ್ಲ ಹೋದಂಗೆ ಒಳಗೆ ಕೆಳಗೆ ಭೂಮಿ ಇರಲ್ಲ, ತುಂಬ ಆಳ ಇರುತ್ತೆ, ಅದಕ್ಕೆ ಮಕ್ಕಳಿಗೆಲ್ಲ ಹೋಗಕ್ಕೆ ಬಿಡೋದಿಲ್ಲ, ತುಂಬ ಹೆದರಿಸ್ತಾರೆ. ಆ ಥರನೇ ಸೇಮ್ ಓಷನಲ್ಲೂ ಇರುತ್ತೆ, ಆಯಿತಾ? ಈಗ ನಾವು ಹೇಗೆ ಇರುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಇದು ಓಷನ್, ಓಕೆನಾ? ಫಸ್ಟ್ ಒನ್ ಬಂದ್ಬಿಟ್ಟು ಕಾಂಟಿನೆಂಟಲ್ ಶೆಲ್ಫ್ ಅಂತ ಇರುತ್ತೆ, ಆಯ್ತಾ? ಅದನ್ನ ನಾವು ಈ ಪಾರ್ಟ್ನ ಕರಿತೀವಿ, ಈ ಪಾರ್ಟ್ನ ಕಾಂಟಿನೆಂಟಲ್ ಶೆಲ್ಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕಾಂಟಿನೆಂಟಲ್ ಸ್ಲೋಪ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದು ನೋಡಿ, ಸ್ಲೋಪ್ ಈಗ ನೋಡಿದ್ರೇನೆ ಗೊತ್ತಾಗ್ತಿದೆ ನಿಮಗೆ, ಇಲ್ಲಿ ಸ್ಲೋಪ್ ಬಂತು, ಆಯ್ತಾ? ನೆಕ್ಸ್ಟ್ ಬರುತ್ತೆ ಕಾಂಟಿನೆಂಟಲ್ ಶೆಲ್ಫ್ ಮತ್ತೆ ಕಾಂಟಿನೆಂಟಲ್ ಸ್ಲೋಪ್ ಆದ್ಮೇಲೆ ಡೀಪ್ ಸಿ, ಓಕೆನಾ? ಇಲ್ಲಿ ಬರುತ್ತೆ ಡೀಪ್ ಸಿ. ಓಕೆ, ಥರ್ಡ್ ಏನ್ ಬರುತ್ತೆ, ಇದು ಡೀಪ್ ಸಿ ಬರುತ್ತೆ. ಫೋರ್ತ್ ಏನ್ ಬರುತ್ತೆ, ಟ್ರೆಂಚ್ ಅಂತ ಹೇಳ್ತೀವಿ, ಅದನ್ನ ನಾವು ಓಷನ್ ಡೀಪ್ ಅಂಡ್ ಇದನ್ನ ಡೀಪ್ ಸಿ ಪ್ಲೇನ್ ಅಂತ ಹೇಳ್ತೀವಿ, ಇದನ್ನ ಓಷನ್ ಡೀಪ್ ಅಥವಾ ಟ್ರೆಂಚ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯ್ತಾ? ಇದಿಷ್ಟನ್ನ ನಾನೀಗ ನಿಮಗೆ ಈಸಿಯಾಗಿ ಹೇಳ್ತೀನಿ ನೋಡಿ. ಕಾಂಟಿನೆಂಟಲ್ ಶೆಲ್ಫ್ ಫಸ್ಟ್ ಬರೋದು, ನಿಮಗೆ ಕೇಳ್ತಾರೆ ಮಕ್ಕಳ ಪಾರ್ಟ್ಸ್ ಆಫ್ ಓಷನ್ ಅಂತ, ನೀವು ಡಿಸ್ಕ್ರೈಬ್ ಮಾಡಿ ಬರಿಬೇಕಾಗುತ್ತೆ, ಆಯ್ತಾ? ಇದು ಫಸ್ಟ್ ಒನ್ ಕಾಂಟಿನೆಂಟಲ್ ಶೆಲ್ಫ್. ಆಮೇಲೆ ನೋಡಿ ಕಾಂಟಿನೆಂಟಲ್ ಸ್ಲೋಪ್, ಈಸಿಯಾಗಿದೆ, ಒಂದು ಶೆಲ್ಫ್ ಒಂದು ಸ್ಲೋಪ್. ಥರ್ಡ್ ಒನ್ ಡೀಪ್ ಸಿ ಪ್ಲೇನ್, ಓಕೆನಾ? ಫೋರ್ತ್ ಒನ್ ಓಷನ್ ಡೀಪ್ ಆರ್ ಟ್ರೆಂಚ್ ಅಂತ ಹೇಳ್ಬಿಟ್ಟು ಕರಿಬಹುದು, ಆಯ್ತಾ? ಈ ಕಾಂಟಿನೆಂಟಲ್ ಶೆಲ್ಫ್ ಏನಿರುತ್ತೆ ನ್ಯಾರೋ ಆಗಿರುತ್ತೆ, ಆಯ್ತಾ? ಡೀಪ್ ಇರಲ್ಲ, ನ್ಯಾರೋ ಸ್ಟ್ರೈಟ್ ಆಗಿ ಲಾಂಗ್ ಇರುತ್ತೆ, ಏನಿರಲ್ಲ ಹೇಳಿ, ಡೀಪ್ ಇರಲ್ಲ. ಇದರಲ್ಲಿ ಡೀಪ್ ಅಂದ್ರೆ ಏನು, ಶಾಲೋ ಆಗಿರುತ್ತೆ, ಡೀಪ್ ಇರಲ್ಲ, ಓಕೆನಾ? ಶಾಲೋ ಆಗಿ ಇರುತ್ತೆ, ಇಲ್ಲಿ ಏನು ಡೀಪ್ ಇರಲ್ಲ ಕಾಂಟಿನೆಂಟಲ್ ಶೆಲ್ಫ್ ಅಲ್ಲಿ, ಆಯ್ತಾ? ಇಲ್ಲಿ ತುಂಬಾ ಕಡಿಮೆ ಡೀಪ್ ಇರುತ್ತೆ. ಮತ್ತೆ ಇಲ್ಲೇ ಇದನ್ನೆಲ್ಲ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈ ಫಿಶಿಂಗ್, ಬೋಟ್ ನ್ಯಾವಿಗೇಷನ್ ಎಲ್ಲ ಹೋಗ್ತಿರಲ್ಲ, ಅದು ನಾವು ಕಾಂಟಿನೆಂಟಲ್ ಶೆಲ್ಫ್ ಅಲ್ಲೇ ಹೋಗೋದು, ಅದಕ್ಕಿಂತ ಕೆಳಗೆ ಹೋಗೋದಿಲ್ಲ, ಆಯ್ತಾ? ಫಿಶಿಂಗ್ ಮಾಡೋದು ಇಲ್ಲೇ, ಅಕ್ವಾಕಲ್ಚರ್ ಗ್ರೋ ಮಾಡೋದು ಇಲ್ಲೇ. ಅಕ್ವಾಕಲ್ಚರ್ ಅಂದ್ರೆ ಪ್ಲಾಂಟ್ಸ್ ಗ್ರೋ ಮಾಡ್ತಾರೆ, ಆಮೇಲೆ ಫಿಶಸ್ನ ಅಲ್ಲೇ ಸಾಕಿ ಅದನ್ನ ತಕ್ಕೊಂಡು ಮಾರ್ತಾರೆ, ಇದೆಲ್ಲ ಅಕ್ವಾಕಲ್ಚರ್ ಮಾಡ್ತಾರಲ್ಲ, ಇದನ್ನೆಲ್ಲ ಯಾವ ಜಾಗದಲ್ಲಿ ಮಾಡ್ತೀವಿ ಅಂದ್ರೆ ಕಾಂಟಿನೆಂಟಲ್ ಶೆಲ್ಫ್. ಇಟ್ ಈಸ್ ದ ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದಿ ಓಷನ್ ಅಂತಾನು ನೀವು ಬರಿಬಹುದು, ಆಯ್ತಾ? ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದಿ ಓಷನ್, ಇಟ್ ಇಸ್ ದ ಶಾಲೋ ಪಾರ್ಟ್, ಡೀಪ್ ಆಗಿ ಇರಲ್ಲ, ಇಟ್ಸ್ ನಾಟ್ ಡೀಪ್. ಇಟ್ಸ್ ಹೆಲ್ಪ್ಫುಲ್ ಫಾರ್ ಫಿಶಿಂಗ್, ನ್ಯಾವಿಗೇಷನ್, ಅಕ್ವಾಕಲ್ಚರ್ ಎಕ್ಸೆಟ್ರಾ. ಇದಕ್ಕೆಲ್ಲ ಈ ಜಾಗ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಆಯ್ತಾ? ಮತ್ತೆ ಇಲ್ಲಿ ಸೇಫ್ಟಿ ಕೂಡ ಇರುತ್ತೆ ನಮಗೆ, ಅಷ್ಟು ನಮಗೆ ಏನು ಹಾರ್ಮ್ ಆಗೋದಿಲ್ಲ. ನೆಕ್ಸ್ಟ್ ಹೋಗ್ತೀವಿ ಮಕ್ಕಳೇ ಕಾಂಟಿನೆಂಟಲ್ ಸ್ಲೋಪ್ ಕಡೆಗೆ. ಕಾಂಟಿನೆಂಟಲ್ ಸ್ಲೋಪ್ ಅಂದ್ರೇನೆ, ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಸ್ಲೋಪ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿ ಏನಾಗುತ್ತೆ, ಒಂದೇ ಸತಿ ಏನಾಗುತ್ತೆ, ಡೀಪ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ಡೀಪ್ ಇರಲ್ಲ, ಇಲ್ಲಿ ಡೀಪ್ ಏನಾಗುತ್ತೆ, ಒಂದೇ ಸತಿ ಇನ್ಕ್ರೀಸ್ ಆಗ್ಬಿಡುತ್ತೆ, ಆಯ್ತಾ? ಇನ್ಕ್ರೀಸ್ ಆಗ್ಬಿಟ್ಟು ಇಲ್ಲೇನಾಗುತ್ತೆ, ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇದು ಸುಮ್ಮನೆ ನಾನು ಬಿಡಿಸಿದ್ದೀನಿ. ಇಲ್ಲಿ ಏನು ಸಬ್ಮರೀನ್ಸ್ ಎಲ್ಲ ನೋಡಿದೀರಾ? ಸಬ್ಮರೈನ್ಸ್ ಎಲ್ಲ ಈ ಕಾಂಟಿನೆಂಟಲ್ ಸ್ಲೋಪ್ ಜಾಗದಲ್ಲಿ ಇರುತ್ತೆ, ಆಯ್ತಾ? ಆಯ್ತಾ? ಈ ಜಾಗದಲ್ಲಿ ಸಬ್ಮರೈನ್ಸ್ ಎಲ್ಲ ಇರುತ್ತೆ. ಕಾಂಟಿನೆಂಟಲ್ ಸ್ಲೋಪ್ ಒಂದೇ ಸತಿ ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಏನು ಡೆಪ್ತ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಇಲ್ಲಿ ಫಿಶಿಂಗ್ ಇದೆಲ್ಲ ಮಾಡೋದಿಕ್ಕೆ ಜಾಸ್ತಿ ಬರೋದಿಲ್ಲ, ಆಯ್ತಾ? ಅದು ಏನಿದ್ರು ಕಾಂಟಿನೆಂಟಲ್ ಶೆಲ್ಫ್. ಮತ್ತೆ ಕಾಂಟಿನೆಂಟಲ್ ಸ್ಲೋಪ್ ಏನು, ಡೀಪ್ ಸಿ ಮತ್ತೆ ಶೆಲ್ಫ್ ಮಧ್ಯದ ಜಾಗ, ಆಯ್ತಾ? ನೆಕ್ಸ್ಟ್ ಹೋಗೋಣ ಡೀಪ್ ಸಿ. ಡೀಪ್ ಸಿ ಏನು ಮಕ್ಕಳೇ, ಇದು ತುಂಬಾ ಡೀಪ್ ಆಗಿ ಇರುತ್ತೆ. ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ ಇಟ್ ಈಸ್ ಸೋ ಡೀಪ್. ಮತ್ತೆ ಈ ಜಾಗ ಏನಿದೆಯಲ್ಲ, ಓಷನಿನ ಲಾರ್ಜೆಸ್ಟ್ ಪಾರ್ಟ್ ಆಗಿ ಇರುತ್ತೆ, ಆಯ್ತಾ? ಈ ಜಾಗ ಏನು ಲಾರ್ಜೆಸ್ಟ್ ಇರುತ್ತೆ. ಮತ್ತೆ ಇದು ಏನು ಓಷನಿನ ಕೆಳಭಾಗವನ್ನ ತೋರಿಸುತ್ತೆ, ಆಯ್ತಾ? ಓಷನಿನ ಲ್ಯಾಂಡ್, ಇಲ್ಲಿ ಲ್ಯಾಂಡ್ ಇದೆಲ್ಲ ಬರುವಂತದ್ದು, ಆಯ್ತಾ? ಇಲ್ಲಿ ಡೀಪ್ ಸಿ ಅಲ್ಲಿ, ಅದಕ್ಕೆ ಇದೇನು ಓಷನಿನ ಲಾರ್ಜೆಸ್ಟ್ ಪಾರ್ಟ್. ಮತ್ತೆ ಇದು ಯಾವುದು, ಟ್ರೆಂಚ್ ಮತ್ತೆ ಕಾಂಟಿನೆಂಟಲ್ ಸ್ಲೋಪ್ ಮಧ್ಯದಲ್ಲಿ ಬರುವಂತದ್ದು, ಆಯ್ತಾ? ಮತ್ತೆ ಇದನ್ನ ಅಬೆಸ್ಸಿ ಪ್ಲೇನ್ ಅಂತಾನು ಹೇಳ್ಬಿಟ್ಟು ಕರೀತಾರೆ. ಅಬೆಸ್ಸಿ ಪ್ಲೇನ್ ಅಂದ್ರೆ ಏನು, ಅದೇ
ತುಂಬ ಡೀಪಾಗಿ ಇರುವಂಥದ್ದು ಅಂತ ಹೇಳ್ಬಿಟ್ಟು ಆಯಿತಾ. ಎರಡು ಇದ್ರ ಮಧ್ಯ ಇರುವಂಥದ್ದು ಓಷನ್ ಡೀಪ್ ಟ್ರೆಂಚ್ ಮತ್ತು ಕಾಂಟಿನೆಂಟಲ್ ಸ್ಲೋಪ್ ಮಧ್ಯದಲ್ಲಿರುವಂಥದ್ದು ಮತ್ತು ತುಂಬ ಆಳವಿರುವಂಥದ್ದು, ದೊಡ್ಡದಿರುವಂಥದ್ದು ಅಂತ ಅದರ ಅರ್ಥ. ಓಕೆನಾ. ನೆಕ್ಸ್ಟ್ ಹೋಗೋಣ. ಸಾರಿ, ಅಬೆಸಿ ಅಂತ ಹೇಳೋದು ಇದಕ್ಕೆ ಅಲ್ಲ. ಎಸ್, ಅಬೆಸಿ ಪ್ಲೇನ್ ಅಂತ ಹೇಳೋದು ಡೀಪ್ ಸಿ ಪ್ಲೇನಿಗೆ. ನೆಕ್ಸ್ಟ್ ಹೋಗೋಣ ಓಷನ್ ಡೀಪ್ ಆರ್ ಟ್ರೆಂಚ್ ಅಂತ ಹೇಳ್ಬಿಟ್ಟು. ಟ್ರೆಂಚ್ ಅಂದ್ರೆ ಮಕ್ಕಳೇ ಇದೇನಿರುತ್ತೆ ಗೊತ್ತಾ, ಇಲ್ಲಿ ನೀವು ಮೌಂಟೇನ್ಸ್ ತರ ಎಲ್ಲ ನೀರಲ್ಲಿ ನೋಡ್ತಿರಲ್ಲ, ಅದು ಈ ಜಾಗದಲ್ಲಿ ಬರುವಂಥದ್ದು ಡೀಪ್ ಸಿ ಪ್ಲೇನ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಓಷನ್ ಟ್ರೆಂಚ್ ಅಲ್ಲೆಲ್ಲ ಏನು ವ್ಯಾಲೀಸ್ ತರ ಬರುವಂಥದ್ದು, ಏನು ಗೊತ್ತಾ, ಒಳಗೆ ಹೋಗ್ಬಿಡುತ್ತೆ. ಇನ್ನ ಓಷನ್ ಲ್ಯಾಂಡ್ ಏನಿರತ್ತಲ್ಲ ಅದ್ರಕ್ಕಿಂತ ಒಳಗೆ ಹೋಗಿ ಈ ತರ ವಿ ಶೇಪ್ ಅಲ್ಲಿ ಬರುವಂಥದ್ದು ಆಯ್ತಾ. ಇನ್ನ ಇದು ಆಳ ಹೋಗುವಂಥದ್ದು. ಈ ತರ ಬಂದ್ರೆ ಅದನ್ನ ನಾವು ಟ್ರೆಂಚ್ ಅಂತ ಹೇಳ್ತೀವಿ. ದ ಡೀಪೆಸ್ಟ್ ಪಾರ್ಟ್ ಆಫ್ ದಿ ಓಷನ್. ಓಕೆನಾ. ತುಂಬಾ ಡೀಪ್ ಆಗಿರುತ್ತೆ ಮತ್ತೆ ತುಂಬಾ ಭಯಾನಕ ಕೂಡ ಹೌದು. ಆದ್ರೆ ಇಲ್ಲೂ ಕೂಡ ನೋಡಿ, ಮನುಷ್ಯ ಏನು ಮಾಡೇ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಈ ಕೆಲಸ ಮನುಷ್ಯರಿಂದ ಆಗದೇ ಇಲ್ಲ ಅಂತ. ಇಂಥ ಡೀಪ್ ಟ್ರೆಂಚ್ಗಳಿಗೂ ಕೂಡ, ಓಷನಿನ ಡೀಪ್ ಟ್ರೆಂಚ್ಗಳಿಗೂ ಕೂಡ ಮನುಷ್ಯರು ಹೋಗಿ ಬಂದ್ಬಿಟ್ಟಿದ್ದಾರೆ ಆಯ್ತಾ. ತುಂಬಾ ಜನ ಹೋಗಿ ಬಂದಿದ್ದಾರೆ. 19 ಸಮಥಿಂಗ್ ಅಲ್ಲೇ ಹೋಗಿ ಬಂದಿದ್ದಾರೆ, ಮತ್ತೆ 2012 ಅಲ್ಲಿ ಹೋಗಿದ್ದಾರೆ, ಮತ್ತೆ ಹೋಗಿದ್ದಾರೆ ಆಯ್ತಾ. ನನಗೆ ಈಗ ಅವರು ಜಾಕ್ಲಿನ್ ಏನೋ ಹೆಸರಿದೆ, ಹೆಸರು ನೆನಪಾಗ್ತಿಲ್ಲ ಆಯ್ತಾ. ಇಲ್ಲ ಅದು ಹೇಳ್ತಿದ್ದೆ, ಓಷನ್ ಡೀಪ್ ಟ್ರೆಂಚ್ ಇಷ್ಟು ಡೀಪ್ ಆಗಿರುತ್ತೆ, ಮತ್ತೆ ಇದು ತುಂಬಾ ಭಯಾನಕವಾಗುವಂಥದ್ದು ಆಯ್ತಾ. ಇದು ತುಂಬಾ ರಿಸ್ಕಿ ಇಲ್ಲೆಲ್ಲ ಹೋಗುವಂಥದ್ದು ಆಯ್ತಾ. ಮತ್ತೆ ಇದೇನು ಲಾರ್ಜೆಸ್ಟ್, ಇದು ತುಂಬಾ ಜಾಸ್ತಿ ಇರುವಂಥದ್ದು ಓಷನ್ ಅಲ್ಲಿ ಈ ಪಾರ್ಟ್. ನೆಕ್ಸ್ಟ್ ಇಲ್ಲಿ ಸಬ್ಮರೈನ್ಸ್ ಅದೆಲ್ಲ ಇರುತ್ತೆ. ಇಲ್ಲೇನಿರುತ್ತೆ ಫಿಶಿಂಗ್, ನ್ಯಾವಿಗೇಷನ್ ಇದೆಲ್ಲ ಮಾಡ್ತೀವಿ. ಈಗ ಗೊತ್ತಾಯ್ತಾ, ಓಷನ್ ಕೂಡ ಫ್ಲಾಟ್ ಆಗಿ ಇಲ್ಲ, ಇದರಲ್ಲೂ ತುಂಬಾ ಏನಿದೆ, ಮೇಲೆ ಲ್ಯಾಂಡಲ್ಲಿ ಹೇಗೆ ಡಿಫ್ರೆನ್ಸ್ ಇದೆ, ಬರೀ ಲ್ಯಾಂಡ್ ಇಲ್ಲ, ಅದರಲ್ಲಿ ಮೌಂಟೇನ್ಸ್, ರಿವರ್ಸ್ ಅದೆಲ್ಲ ಹೇಗೆ ಬರುತ್ತೆ, ಇಲ್ಲೂ ಕೂಡ ಡಿಫ್ರೆಂಟ್ ಆಗಿ ಥಿಂಗ್ಸ್ ಇದಾವೆ ಆಯ್ತಾ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಟೆಂಪರೇಚರ್, ಓಷನ್ ಅಲ್ಲಿ ಟೆಂಪರೇಚರ್ ಹೇಗಿರುತ್ತೆ. ನೆಕ್ಸ್ಟ್ ಟೆಂಪರೇಚರ್ ಮತ್ತೆ ಸ್ಯಾಲಿನಿಟಿ. ಓಕೆನಾ. ಸ್ಯಾಲಿನಿಟಿ ಆಮೇಲೆ ಹೇಳ್ತೀನಿ, ಫಸ್ಟ್ ಟೆಂಪರೇಚರ್ ಹೇಳ್ಬಿಡ್ತೀನಿ. ಇದೆಲ್ಲ ಯಾಕೆ ನಾನು ತುಂಬಾ ಈಸಿಯಾಗಿ ಹೇಳ್ತೀನಿ ಅಂದ್ರೆ, ತುಂಬಾ ಈಸಿ ಕಾನ್ಸೆಪ್ಟ್ಸ್, ಬರೀ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರ್ದ್ಬಿಡ್ಬೋದು ಆಯ್ತಾ. ಈಗ ನೋಡಿ, ಇಲ್ಲಿ ಇದು ಭೂಮಿ. ಓಕೆನಾ. ಇದನ್ನ ನಾವು ಏನಂತ ಹೇಳ್ತೀವಿ, ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೀವಿ. ಇದು ಪೋಲ್ ರೀಜನ್ಸ್, ಹೌದಲ್ವಾ. ನೋಡ್ಕೊಳ್ಳಿ ಈಗ, ಇದೇನು ಸನ್ ಅಲ್ವಾ. ಈಗ ನೋಡಿ, ಇಲ್ಲಿ ಟೆಂಪರೇಚರ್ ಹೇಗಿರುತ್ತೆ, ಇದು ನೀರು, ಬರೀ ಭೂಮಿ ಅಲ್ಲ, ಇದು ನೀರ್ ಬಗ್ಗೆ ನಾನು ಮಾತಾಡ್ತಿರೋದಲ್ವಾ. ಇಲ್ಲಿ ನೀರು, ಈಗ ನೋಡಿ, ಈ ಟ್ರಾಪಿಕಲ್ ರೀಜನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಟೆಂಪರೇಚರ್ ನೀರಿಂದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಮಕ್ಕಳೇ, ನಿಮಗೆ ಆಲ್ರೆಡಿ ಗೊತ್ತಿದೆ ಇದೇನ್ ರೀಸನ್, ಸನ್ ರೈಸಸ್ ಇಲ್ಲಿ ಜಾಸ್ತಿ ಬೀಳುತ್ತೆ ಆಯ್ತಾ. ಇಲ್ಲಿ ಜಾಸ್ತಿ ಬೀಳೋದ್ರಿಂದ ಇದು ಟ್ರಾಪಿಕಲ್ ರೀಜನ್ ಅಲ್ಲಿ ಏನಿರುತ್ತೆ, ಇಲ್ಲಿ ನೀರು ಹಾಟ್ ಆಗಿ ಇರುತ್ತೆ ಆಯ್ತಾ. ಹಾಟ್ ಆಗಿ ಇರುತ್ತೆ. ಇಲ್ಲಿಂದ ಹೋಗುವಂತಹ ನೀರು ಏನಾಗುತ್ತೆ, ಹಾಟ್ ಆಗಿರುತ್ತೆ. ನಿಮಗೆ ಗೊತ್ತು, ನೀರು ಒಂದ್ ಕಡೆ ನಿಂತ್ಕೊಳ್ಳಲ್ಲ, ಅದೇನಾಗುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಕರೆಂಟ್ಸ್ ಅಂತ ಹೇಳ್ತೀವಿ, ವಾಟರ್ ಕರೆಂಟ್ಸ್ ಅಂತ ಹೇಳ್ತೀವಿ ಅಲ್ವಾ. ಈ ನೀರು ಇಲ್ಲಿಂದ ಹೋಗೋದು, ಪೋಲ್ಸ್ ಕಡೆಗೆ ಹೋಗೋ ನೀರೇನಿರುತ್ತೆ, ಟೆಂಪರೇಚರ್ ಹೈ ಇರುತ್ತೆ. ಓಕೆನಾ. ಇದೇನಿರುತ್ತೆ, ಬಿಸಿ ಇರುತ್ತೆ ನೀರು. ಅದೇ ಪೋಲ್ಸ್ ಕಡೆಯಿಂದ ಬರುವಂತಹ ನೀರು ಟೆಂಪರೇಚರ್ ಲೋ ಇರುತ್ತೆ. ಯಾಕಂದ್ರೆ ಇಲ್ಲಿ ಸನ್ ರೈಸಸ್ ಬೀಳಲ್ಲ, ಇಲ್ಲಿ ನೀರೇನಿರುತ್ತೆ ತಣ್ಣಗಿರುತ್ತೆ. ಪೋಲ್ಸ್ ಹತ್ರ ಇನ್ನು ಪೋಲ್ಸ್ ಫಸ್ಟೇ ಜಾಗನೇ ತಣ್ಣದದು, ಹೌದಲ್ವಾ. ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್, ಅಲ್ಲಿಂದ ಬರುವಂತಹ ನೀರೇನಿರುತ್ತೆ ತಣ್ಣಗಿರುತ್ತೆ, ಟೆಂಪರೇಚರ್ ಕಮ್ಮಿ ಇರುತ್ತೆ. ಅದೇ ಟ್ರಾಪಿಕ್ ರೀಜನ್ ಕಡೆಯಿಂದ ಪೋಲ್ಸ್ ಕಡೆಗೆ ಹೋಗುವಂತ ನೀರೇನಿರುತ್ತೆ ಬಿಸಿಯಾಗಿ ಇರುತ್ತೆ. ಇದಿಷ್ಟೇ ಟೆಂಪರೇಚರ್ ಅಲ್ಲಿ ನಿಮಗೆ ಅರ್ಥ ಮಾಡಿಸ್ಬೇಕಾಗಿರುವಂಥದ್ದು, ಇದಿಷ್ಟೇ ಕಾನ್ಸೆಪ್ಟ್ ಆಯ್ತಾ. ನೆಕ್ಸ್ಟ್ ಟೆಂಪರೇಚರ್ ಆಯ್ತು. ಈಗ ಸ್ಯಾಲಿನಿಟಿಗೆ ಹೋಗೋಣ. ಸ್ಯಾಲಿನಿಟಿ ಅಂದ್ರೆ ಏನು ನಿಮಗೆ ಗೊತ್ತಾ? ಸಿ ವಾಟರ್ ಅಲ್ಲೆಲ್ಲ ತುಂಬಾ ಉಪ್ಪಿರುತ್ತೆ, ಅದು ಕುಡಿಯೋದಿಕ್ ಬರೋಲ್ಲ ಆ ನೀರು ಅಂತ ಎಲ್ಲ ಹೇಳ್ತಾರೆ, ಹೌದಲ್ವಾ.
ಈಗ ನೀವು ಇದನ್ನ ಕೇಳಿದ್ದೀರಾ ಮಕ್ಕಳೇ, ಓಷನ್ಸ್ ಅಲ್ಲಿ ಈಗ ಓಷನ್ ಹೀಗೆ ಇದೆ ಅಂತ ಹೇಳಿದ್ರೆ ಇದರಿಂದಾನೇ ತಾನೇ ನೀರು ಹೋಗೋದು ಮೇಲೆ, ಎವಾಪರೇಟ್ ಆಗೋದು. ನೀರಿನ ಅಂಶಗಳು ಹೀಗೆ ಎವಾಪರೇಟ್ ಆಗಿ ಇಲ್ಲೋಗಿ ಮೋಡ ಆಗಿ, ಮೋಡಗಳಾಗಿ ಇಲ್ಲಿಂದ ಮತ್ತೆ ನಮಗೇನಾಗುತ್ತೆ, ರೇನ್ ಬೀಳುತ್ತೆ. ಹೌದಲ್ವಾ? ಇದೇ ತಾನೇ ಪ್ರೊಸೆಸ್ ನಡೆಯುವಂಥದ್ದು. ಇದೇನು ಎವಾಪರೇಷನ್ ಆಫ್ ವಾಟರ್. ವಾಟರ್ ಎವಾಪರೇಟ್ ಆಗಿ ಆಗಿ ಹೋಗಿ ಇಲ್ಲಿ ಮೋಡಗಳಾಗುತ್ತೆ. ಮೋಡಗಳು ಮತ್ತೆ ಅದು ಒಂದಕ್ಕೊಂದು ಬಂದು ಹೊಡ್ಕೊಂಡು ಅದು ಮತ್ತೆ ನೀರು ಕೆಳಗೆ ಬೀಳುತ್ತೆ. ಅದು ಮತ್ತೆ ನಮಗೆ ರೇನ್ ಆಗಿ ಸಿಗುತ್ತೆ. ಅದೇ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ, ರೇನ್ ವಾಟರ್ ನಾವು ಅದನ್ನ ತಾನೇ ಕನ್ಸರ್ವ್ ಮಾಡೋದು, ಅದನ್ನ ತಾನೇ ಇಟ್ಕೊಂಡು ನಾವು ಕುಡಿಯುವಂಥದ್ದು. ಹೌದಲ್ವಾ? ಅದು ನಾರ್ಮಲ್ ಆಗಿ ಇರುತ್ತೆ, ಅದರಲ್ಲಿ ಉಪ್ಪಿರಲ್ಲ. ಅದೇ ಸಿ ವಾಟರು, ಅದೇ ನೀರು ಎವಾಪರೇಟ್ ಆಗಿ ಮೇಲೆ ಹೋಗಿ ನಮಗೆ ಬರ್ತಿರುವಂಥದ್ದು, ಅದು ಸಿಹಿಯಾಗಿರುತ್ತೆ ವಾಟರ್, ಅದರಲ್ಲಿ ಉಪ್ಪಿರಲ್ಲ. ಅದೇ ಸಿ ವಾಟರ್ ಏನಿರುತ್ತೆ ಅದರಲ್ಲಿ ಉಪ್ಪಿರುತ್ತೆ. ಯೋಚನೆ ಮಾಡಿದ್ದೀರಾ ಯಾಕಿದು ಅಂತ ಹೇಳ್ಬಿಟ್ಟು? ಇದು ಯಾಕಂದ್ರೆ ಮಕ್ಕಳೇ, ಎವಾಪರೇಟ್ ಆಗೋ ಟೈಮಲ್ಲಿ ಇಲ್ಲಿರುವಂತಹ ಏನು ಉಪ್ಪಿರುತ್ತಲ್ಲ, ಉಪ್ಪಿನ ನೀರು, ಉಪ್ಪು ಎಲ್ಲಿಂದ ಬರೋದು ಅಂದರೆ ಈ ಮಳೆ ಎಲ್ಲ ಆದಾಗ ನೀರು ಹರ್ಕೊಂಡು ಬಂದೇ ತಾನೇ ಸೀಗೆ, ಓಷನಿಗೆಲ್ಲ ಸೇರೋದು. ಆ ಹರ್ಕೊಂಡು ಬರೋ ಟೈಮಲ್ಲಿ ಈ ಸ್ಯಾಂಡಲ್ಲಿ ಏನು ಉಪ್ಪಿನ ಅಂಶಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಗೊಂಡು ಬರುತ್ತೆ. ಸಾಯಿಲ್ ಎರೋಷನ್ ಕೇಳಿದ್ದೀರಾ? ಸಾಯಿಲ್ ಏನಾಗುತ್ತೆ, ವಾಟರ್ ಹೋಗೋ ಟೈಮಿಗೆ ವಾಟರ್ ಏರ್ ಎಲ್ಲ ಮೇಲಿನ ಏನು ಸಾಯಿಲ್ ಇರುತ್ತಲ್ಲ, ಲ್ಯಾಂಡ್ ಮೇಲೆ ಸಾಯಿಲು, ಅದೆಲ್ಲ ಬಂದ್ಬಿಡುತ್ತೆ ಜೊತೆಲಿ. ಆ ಥರನೇ ಮಳೆ ಆದಾಗ ಆ ಸಾಯಿಲ್ ಬಂದಾಗ ಅದರಲ್ಲಿ ಏನು ಉಪ್ಪಿನ ಅಂಶ ಅದೆಲ್ಲ ಏನಿರುತ್ತಲ್ಲ ಅದೆಲ್ಲ ನೀರಲ್ಲಿ ಹರ್ಕೊಂಡು ಬಂದ್ಬಿಡುತ್ತೆ. ಅದು ಬಂದೆಲ್ಲಿ ಸೇರುತ್ತೆ? ಇಲ್ಲಿ ಓಷನಿಗೆ ಸೇರುತ್ತೆ. ಓಷನ್ ಅಥವಾ ಸೀಗೆ ಸೇರುವಂಥದ್ದು. ಅದು ಸೇರಿದ ವಾಟರ್ ಟೆಂಪರೇಚರ್ ಹೈ ಆದಾಗ, ಟೆಂಪರೇಚರ್ ಜಾಸ್ತಿ ಆದಾಗ ಆ ನೀರು ಎವಾಪರೇಟ್ ಆಗುತ್ತೆ. ಆಯ್ತಾ? ಎವಾಪರೇಟ್ ಆದಾಗ ಆ ನೀರು ಏನ್ ಮಾಡುತ್ತೆ, ಉಪ್ಪನ್ನ ಎವಾಪರೇಷನ್ ಅಲ್ಲಿ ತಗೊಳ್ಳಲ್ಲ. ಆಯ್ತಾ? ಉಪ್ಪಿನ ನೀರಲ್ಲಿ ಉಪ್ಪಿನ ಅಂಶಗಳು ಬಿಟ್ಟು ಬರೀ ನೀರು ಎವಾಪರೇಟ್ ಆಗುತ್ತೆ, ಮೇಲ್ ಹೋಗುತ್ತೆ. ಆಯ್ತಾ? ಅದಕ್ಕೆ ಏನಾಗೋದು, ಅದು ಹೋಗಿ ಮೋಡ ಆಗಿ ಮೋಡದಿಂದ ನೀರು ಬಿದ್ದಾಗ ಅದು ನಮಗೆ ಏನಾಗಲ್ಲ, ಸಿಹಿ ಅನ್ಸುತ್ತೆ, ಉಪ್ಪು ಅನ್ಸಲ್ಲ. ಯಾಕಂದ್ರೆ ಉಪ್ಪಿನ ಅಂಶಗಳಿಲ್ಲಿ ತಗೊಳ್ಳೋದೇ ಇಲ್ಲ ನೀರು. ಆಯ್ತಾ? ಅದು ಉಪ್ಪನ್ನ ಕೆಳಗೆ ಬಿಟ್ಬಿಟ್ಟು ಬರೀ ನೀರನ್ನ ಮಾತ್ರ ಎವಾಪರೇಟ್ ಮಾಡುತ್ತೆ, ಬರೀ ನೀರನ್ನ ಮಾತ್ರ ಹೀರ್ಕೊಳ್ಳುತ್ತೆ. ಆಯ್ತಾ? ಟೆಂಪರೇಚರ್ ಇಂದ ಜಾಸ್ತಿ ಬಿಸಿಲು ಬರೀ ನೀರನ್ನು ಹಿಡ್ಕೊಂಡು ಅದು ಹೋಗಿ ಮೋಡಗಳಾಗಿ ಮೋಡದಿಂದ ನಮಗೆ ಮತ್ತೆ ಮಳೆ ಆಗುವಂಥದ್ದು. ಆಯ್ತಾ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ಯಾಲಿನಿಟಿ ಅಂದ್ರೆ ಅದೇ, ಎಷ್ಟು ಉಪ್ಪಿನ ಅಂಶ ಎಷ್ಟು ನೀರಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡ್ತೀವಲ್ಲ, ಅದನ್ನೇ ನಾವು ಸ್ಯಾಲಿನಿಟಿ ಅಂತ ಹೇಳ್ತೀವಿ. ಉಪ್ಪಿನ ನೀರನ್ನ ನಾವು ಸ್ಯಾಲಿನಿಟಿ ಅಂತ ಹೇಳ್ತೀವಿ. ಎಷ್ಟು ಅಂಶಗಳು, ದ ಕ್ವಾಂಟಿಟಿ ಆಫ್ ಸಾಲ್ಟ್ ಪ್ರೆಸೆಂಟ್ ಇನ್ ದ ವಾಟರ್ ಇಸ್ ನೋನ್ ಆಸ್ ಸ್ಯಾಲಿನಿಟಿ. ಓಕೆ? ಎಷ್ಟು ಕ್ವಾಂಟಿಟಿ ಇದೆ ಉಪ್ಪು ಆ ನೀರಲ್ಲಿ ಅಂತ ನೋಡ್ತೀವಲ್ಲ, ಅದನ್ನ ನಾವು ಸ್ಯಾಲಿನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯ್ತಾ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಈಸಿ ಪಾರ್ಟಿಗೆ ಹೋಗೋಣ. ಯಾವುದು ಅಂದರೆ ಓಷನ್ ಕರೆಂಟ್ಸ್. ಆಯ್ತಾ? ನಾವು ಪ್ರವಾಹಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಏನು? ಓಷನ್ ಕರೆಂಟ್ಸ್. ಓಷನ್ ಕರೆಂಟ್ಸ್ ಅಂದ್ರೆ ಸಿಂಪಲ್ ಆಗಿ ಮಕ್ಕಳು ಏನ್ ಹೇಳ್ಬೋದು ಗೊತ್ತಾ? ಮೂವ್ಮೆಂಟ್ ಆಫ್ ವಾಟರ್ ಅಂತ ಹೇಳ್ಬೋದು. ವಾಟರ್ ನಿಲ್ಲತ್ತ ಒಂದ್ ಜಾಗದಲ್ಲಿ? ಇಲ್ಲ ಅಲ್ವಾ? ವಾಟರ್ ಏನಾಗುತ್ತೆ, ಮೂವ್ ಆಗ್ತಾ ಇರುತ್ತೆ. ಆಯ್ತಾ? ಮೂವ್ಮೆಂಟ್ ಆಫ್ ವಾಟರ್ ಈಸ್ ನೋನ್ ಆಸ್ ಓಷನ್ ಕರೆಂಟ್ಸ್. ಅದನ್ನ ನಾವು ಪ್ರವಾಹಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆಯ್ತಾ? ಅದನ್ನ ನಾವು ಮತ್ತೆ 3 ಟೈಪ್ಸ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದೀವಿ. ಆಯ್ತಾ? ಅದು ಯಾವುದು ಅಂತ ಹೇಳಿದ್ರೆ ವೇವ್ಸ್ ಅಂತ ಕರಿತೀವಿ, ಕರೆಂಟ್ಸ್ ಅಂತ ಕರಿತೀವಿ, ಮತ್ತೆ ಟೈಡ್ಸ್ ಅಂತ ಕರಿತೀವಿ. ಆಯ್ತಾ? ಇದು 3 ಥರದ್ದು. ಮೂವ್ಮೆಂಟ್ ಆಫ್ ವಾಟರ್ ಆಗೋ ಟೈಮಲ್ಲಿ ಏನಾಗುತ್ತೆ, ಒಂದು ಬರುತ್ತೆ ವಾರ್ಮ್ ಕರೆಂಟ್ಸ್, ಇನ್ನೊಂದು ಬರುತ್ತೆ ಕೋಲ್ಡ್ ಕರೆಂಟ್ಸ್ ಅಂತ ಹೇಳ್ಬಿಟ್ಟು. ಆಯ್ತಾ? ಒಂದು ಬರುತ್ತೆ ಯಾವುದು, ವಾರ್ಮ್ ಕರೆಂಟ್ಸ್. ನೆಕ್ಸ್ಟ್ ಒನ್ ಬರುತ್ತೆ ಕೋಲ್ಡ್ ಕರೆಂಟ್ಸ್. ವಾರ್ಮ್, ಇದು ನಿಮಗೆ ನಾನು ಅವಾಗಲೇ ಹೇಳಿದ ಕಾನ್ಸೆಪ್ಟ್ ಅಲ್ಲೇ ಗೊತ್ತಾಗಿರುತ್ತೆ, ಟೆಂಪರೇಚರ್ ಕಾನ್ಸೆಪ್ಟ್ ಅಲ್ಲೇ. ವಾರ್ಮ್ ಕರೆಂಟ್ಸ್ ಎಲ್ಲಿಂದ ಬರುತ್ತೆ, ಟ್ರಾಪಿಕ್ ರೀಜನ್ ಅಲ್ಲಿರೋ ವಾಟರು ಪೋಲಾರ್ ರೀಜನ್ಗೆ ಹೋದ್ರೆ ಅದು ವಾರ್ಮ್ ಕರೆಂಟ್ಸ್ ಪಾಸ್ ಮಾಡುತ್ತೆ. ಹೌದಲ್ವಾ? ಟ್ರಾಪಿಕ್ ರೀಜನ್ ಅಲ್ಲಿರೋ ವಾಟರ್ ಏನು ಪಾಸ್ ಮಾಡುತ್ತೆ, ವಾರ್ಮ್ ಕರೆಂಟ್ಸ್ ಪಾಸ್ ಮಾಡುತ್ತೆ. ಆ ನೀರೇನಾಗಿರುತ್ತೆ, ಬಿಸಿಯಾಗಿ ಇರುತ್ತೆ. ಅದೇ ಕೋಲ್ಡ್ ಕರೆಂಟ್ಸ್ ಯಾವ ನೀರು ಪಾಸ್ ಮಾಡುತ್ತೆ, ಪೋಲಾರ್ ರೀಜನ್ ಅಲ್ಲಿರೋ ನೀರು ಕೋಲ್ಡ್ ಕರೆಂಟ್ಸ್ನ ಪಾಸ್ ಮಾಡುತ್ತೆ. ಅದೇ ಅಲ್ವಾ? ಅದಷ್ಟೇ. ನೆಕ್ಸ್ಟ್ ಹೋಗೋಣ ನಾವೀಗ ಟೈಡ್ಸ್. ಓಕೆನಾ? ಟೈಡ್ಸ್ ಅಂದರೆ ಏನು ಗೊತ್ತಾ ಮಕ್ಕಳೇ?
ಇದು ಕೂಡ ಒಂಥರ ಮೂವ್ಮೆಂಟೇ ಆಯ್ತಾ, ಮೂವ್ಮೆಂಟ್ ಆಫ್ ವಾಟರೇ. ಆದರೆ ಇದನ್ನ ಬೇರೆ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಟ್ಸ್ ಇಂದು ಒಂಚೂರು ಕಾನ್ಸೆಪ್ಟ್ ಚೆನ್ನಾಗಿದೆ, ಇದನ್ನೆಲ್ಲ ನೀವು ನೋಡಿರ್ತೀರಾ, ಆದರೆ ಯಾಕೆ ಹೀಗಾಗುತ್ತೆ ಅಂತ ಯೋಚನೆ ಮಾಡಿ ಇರಲ್ಲ ಆಯ್ತಾ. ನೋಡಿ, ಇದು ಒಂದು, ನೀವು ಬೀಚಿಗೆಲ್ಲ ಹೋಗಿದ್ದೀರಾ, ಇದು ಬೀಚ್ ಅಂತ ಅನ್ಕೊಳ್ಳಿ. ನೀವು ಕೇಳಿದ್ದೀರಾ ಬೀಚಲ್ಲಿ ಒಂದೊಂದು ಟೈಮಿಗೆ ಒಂದೊಂದು ಥರ ಇರುತ್ತೆ ನೀರು, ಮತ್ತೆ ಸ್ವಲ್ಪ ಟೈಮಲ್ಲಿ ಹಾರ್ಮ್ ಕೂಡ ಮಾಡುತ್ತೆ ಅದು ಜನರಿಗೆ, ಆ ಟೈಮಲ್ಲಿ ಬಿಡಲ್ಲ ಅಂತ ಎಲ್ಲ ಹೇಳ್ತಾರೆ, ಹೌದಲ್ವಾ. ಏನಂತ ಇದೇನು ಹುಣ್ಣಿಮೆ ಏನೇನೋ ಇದ್ದಾಗ, ಅದು ನನಗೆ ಕನ್ನಡದಲ್ಲಿ ಆ ವರ್ಡ್ಸ್ ಬರಲ್ಲ, ಹುಣ್ಣಿಮೆ ಎಲ್ಲ ಇದ್ದಾಗ ಬಿಡಲ್ಲ ನೀರ್ ಹತ್ರ, ಅದು ತುಂಬ ಇದು ಹಾರ್ಮ್ ಮಾಡುತ್ತೆ ಜನರಿಗೆ ಅಂತ ಎಲ್ಲ ಕೇಳಿದ್ದೀರಾ ಈ ಮಾತುಗಳನ್ನ. ಅದು ಯಾಕಾಗುತ್ತೆ ಅಂತ ಈಗ ನಾನು ಹೇಳ್ತೀನಿ ನೋಡಿ. ಟೈಟ್ಸ್ ಅಂತ ಹೇಳಿದ್ರೆ ಮಕ್ಕಳೇ, ಈಗ ನೋಡಿ ವಾಟರ್ ವೇವ್ ಆಗ್ತಾ ಇರುತ್ತಲ್ವಾ, ಹೀಗೆ ಹೀಗೆ ಮುಂದೆ ಹೋಗೋದು ಮತ್ತೆ ಹಿಂದೆ ಬರೋದು. ನೀವು ಬೀಚಸ್ ಹತ್ರ ಎಲ್ಲ ನೋಡಿದಾಗ ಹೀಗೆ ಹೀಗೆ ಮುಂದೆ ಹೋಗುತ್ತೆ ಮತ್ತೆ ಹೋಗುತ್ತೆ. ಅದು ನಾವು ನಿಂತಿದ್ರೆ ಏನಾಗುತ್ತೆ, ಇಲ್ಲಿ ಕಾಲಿಗೆ ಬಂದು ಹೊಡೆದು ಮತ್ತೆ ಹಿಂದೆ ಹೋಗುತ್ತೆ, ಹೌದಲ್ವಾ. ಆ ಥರ ಆಗುತ್ತೆ. ಆ ಥರ ಮೂವ್ಮೆಂಟು ಏನು ಗೊತ್ತಾ, ಚೇಂಜಸ್ ಆಗುತ್ತೆ ಇದು ಮೂವ್ಮೆಂಟ್ ಅಲ್ಲಿ. ಅದು ಯಾಕೆ ಚೇಂಜಸ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಆಯ್ತಾ. ಫಸ್ಟ್ ಚೇಂಜಸ್ ಏನಾಗುತ್ತೆ ಅಂತ ಹೇಳ್ದೆ. ಈಗ ಮೂವ್ ಆಗ್ತಾ ಇರುತ್ತೆ ವಾಟರು, ಒಂದೊಂದ್ಸತಿ ಏನಾಗುತ್ತೆ ಮಕ್ಕಳೇ, ಈ ಮೂವ್ ಆಗ್ತಾ ಇರೋ ವಾಟರು ಜಾಸ್ತಿ ಮೂವ್ ಆಗ್ಬಿಡುತ್ತೆ. ಈಗ ಇಲ್ಲಿ ತನಕ ಬಂದ್ರೆ ಇದು ನಾರ್ಮಲ್, ಇದೇನಾಗುತ್ತೆ ಇಲ್ಲಿ ತನಕ ಬಂದ್ಬಿಡುತ್ತೆ ಆಯ್ತಾ. ಇದು ಅಬ್ನಾರ್ಮಲ್, ಇದು ಆಗ್ಬಾರ್ದು. ಅದು ಯಾಕಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಆಯ್ತಾ. ಇಲ್ಲಿ ತನಕ ನೀರು ಬಂದ್ಬಿಡುತ್ತೆ, ಇದು ನಾರ್ಮಲ್ ನೀರು, ಓಕೆನಾ. ಇದು ನಾರ್ಮಲ್ ನೀರು, ಬ್ಲೂ ಅಲ್ಲಿ ಬಿಡಿಸಿದ್ದೀನಲ್ಲ ನಾರ್ಮಲ್, ಇಲ್ಲಿ ತನಕ ಬರ್ಬೇಕು ಆಯ್ತು. ಇದು ಬೇಡ, ಇಲ್ಲಿ ತನಕ ಬರ್ಲಿ, ಓಕೆನಾ, ಇಲ್ಲಿ ತನಕ ಬರ್ಲಿ. ಆದ್ರೆ ಈ ಟೈಮಲ್ಲಿ, ಆ ಒಂದು ದಿನದಲ್ಲಿ ಆ ಟೈಮಲ್ಲಿ ಏನಾಗುತ್ತೆ, ನೀರು ಇಲ್ಲಿ ತನಕ ಬಂದ್ಬಿಡತ್ತೆ. ನೀವು ಬೀಚ್ ಹತ್ರ ಎಲ್ಲ ನೋಡಿರ್ತೀರ ನಿಂತಾಗ ಹೇಗ್ ನೀರ್ ಬಂದು ಹೊಡೆದೋಗತ್ತೆ ಅಂತ. ಆ ತರ ಇಲ್ಲಿ ತನಕ ನೀರ್ ಬಂದ್ಬಿಟ್ರೆ ಇದು ತುಂಬಾ ಹೈ ಆಗ್ಬಿಡ್ತು ಆಯ್ತಾ. ಹಾಗೆ ಇನ್ನೊಂದ್ಸತಿ ಏನಾಗುತ್ತೆ, ಇನ್ನೊಂದ್ ಟೈಮ್ ಅಥವಾ ಇನ್ನೊಂದ್ ದಿನದಲ್ಲಿ ನೀರು ಇಲ್ಲಿ ತನಕನೇ ಲಾಸ್ಟ್ ಆಗ್ಬಿಡುತ್ತೆ, ಇಲ್ಲಿ ತನಕ ಬರದೇ ಇಲ್ಲ. ಮೀನ್ಸ್ ಇದು ನಾರ್ಮಲ್ ಪಾಯಿಂಟ್ ಅಲ್ವಾ ನಮ್ದು, ಇಲ್ಲಿ ತನಕ ನೀರ್ ಬಂದ್ರೆ ಏನು ಇಲ್ಲ, ನಾರ್ಮಲ್ ಬಂದು ಕಾಲಿಗೆಲ್ಲ ನೀರ್ ಬೀಳುತ್ತಲ್ಲ, ಅದು ನಾರ್ಮಲ್. ಆದ್ರೆ ಒಂದು ಸಮಯದಲ್ಲಿ ಅಥವಾ ಒಂದು ದಿನ, ಅದು ಹುಣ್ಣಿಮೆ ಇದೆಲ್ಲ ಆ ಥರ ಬರುತ್ತಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ನೀರು ಒಂದೊಂದ್ಸತಿ ಬರದೇ ಇಲ್ಲ, ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಇದ್ರ ಮುಂದೆ ಬಂದು ವೇವ್ಸ್ ಹೊಡಿಯಲ್ಲ. ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ತನಕ ಬರುತ್ತೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆಯ್ತಾ. ಇದು ಮೂವ್ಮೆಂಟ್ ಆಗೋದು ಯಾಕೆ ಮಕ್ಕಳೇ, ನೀರು ಇದು ಮೂವ್ಮೆಂಟ್ ಆಗೋದು ಗ್ರಾವಿಟೇಷನಲ್ ಫೋರ್ಸ್ ಇಂದ. ಯಾವ ಗ್ರಾವಿಟೇಷನಲ್ ಫೋರ್ಸ್ ಇಂದ? ಮೂನಿನ ಗ್ರಾವಿಟೇಷನಲ್ ಫೋರ್ಸ್ ಇಂದ. ಮೂನು ಭೂಮಿಯ ಯಾವ ಕಡೆ, ಭೂಮಿ ಇದು ಅಂದ್ರೆ ಮೂನ್ ಯಾವ ಕಡೆ ತಿರುಗ್ತಾ ಇರುತ್ತಲ್ಲ ಹೀಗೆ, ಹೌದಲ್ವಾ. ಭೂಮಿಗೆ ಏನಾಗುತ್ತೆ, ಮೂನ್ ಈ ತರ ತಿರುಗ್ತಾ ಇರುತ್ತೆ, ಹೌದಾ. ಈ ತಿರುಗೋ ಟೈಮಲ್ಲಿ ಯಾವ ಕಡೆ ಇದು ಹೋಗುತ್ತಲ್ಲ, ಆ ಪಾರ್ಟ್ ಅಲ್ಲಿ ಯಾವ ಓಷನ್ ನೀರಿರುತ್ತಲ್ಲ, ಅದೇನಾಗುತ್ತೆ, ಅಟ್ರಾಕ್ಟ್ ಆಗಿ ಇದ್ರ ಕಡೆಗೆ ಬರ್ತಾ ಇರುತ್ತೆ. ಮೂನಿನ ಗ್ರಾವಿಟೇಷನ್ಗೋಸ್ಕರ ಇದ್ರ ಕಡೆಗೆ ಬರ್ತಾ ಇರುತ್ತೆ ಆಯ್ತಾ. ಆ ಬರ್ತಿರೋ ನೀರನ್ನ, ಆ ಮೂವ್ಮೆಂಟ್ ಅನ್ನ ನಾವು ಟೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ನಾನು ಇಲ್ಲಿ ಹೇಳಿದ್ದು, ಏನಾಗುತ್ತೆ, ನೀರು ಈಗ ಬಂದು ಹೊಡ್ಕೊಂಡು ಹೀಗೆ ಹೋಗ್ತಾ ಇರುತ್ತೆ, ಹೌದಲ್ವಾ. ಈಗ ಬರ್ತಾ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ, ಅದನ್ನ ನಾವು ಟೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ವಲ್ಪ ಒಂದು ದಿನದಲ್ಲಿ ಅಥವಾ ಒಂದು ಹೊತ್ತಿನಲ್ಲಿ, ಒಂದು ಟೈಮ್ನಲ್ಲಿ ಏನಾಗುತ್ತೆ, ನೀರು ಜಾಸ್ತಿ ವೇವ್ ಆಗದೇ ಇಲ್ಲ, ನಿಂತ್ಕೊಂಡ್ಬಿಡತ್ತೆ ಆಯ್ತಾ. ನಿಂತ್ಕೊಳ್ಳಲ್ಲ ಮೀನ್ಸ್ ಅಷ್ಟು ಮುಂದೆ ಬರೋದಿಲ್ಲ, ನಾರ್ಮಲ್ ಪಾಯಿಂಟಿಗೆ ಬರೋದಿಲ್ಲ. ಅದೇ ಇನ್ನೊಂದ್ಸತಿ ಏನಾಗುತ್ತೆ, ನಾರ್ಮಲ್ ಪಾಯಿಂಟ್ಗಿಂತ ಹೆಚ್ಚು ಮುಂದೆ ನೀರು ಫ್ಲೋ ಆಗ್ತಾ ಹೋಗ್ಬಿಡುತ್ತೆ. ಅದು ಯಾಕೆ ಅಂದರೆ, ಒಂದು ಬಂದ್ಬಿಟ್ಟು ಸ್ಪ್ರಿಂಗ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಇನ್ನೊಂದೇನಂತ ಕರಿತೀವಿ, ನೀಪ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಯಾಕಾಗುತ್ತೆ ಅಂದ್ರೆ, ಈಗ ಇದು ಭೂಮಿ ಆಯ್ತಾ, ಭೂಮಿ ಮತ್ತೆ ಮೂನ್ ಈ ತರ ಇದ್ರೆ ಏನಾಗುತ್ತೆ ಮಕ್ಕಳೇ, ಇಲ್ಲಿರೋ ಪಾರ್ಟಿನ ನೀರಿನ ಮೂವ್ಮೆಂಟ್ ಈ ತರ ಆಗ್ತಿರುತ್ತೆ. ಹೀಗೆ ಹೋಗ್ತಾ ಇರುತ್ತೆ, ಹೀಗೆ ಬರ್ತಾ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ, ಹೀಗೆ ಹೋಗ್ತಾ ಇರುತ್ತೆ, ಮತ್ತೆ ಹೀಗೆ ಹಿಂದೆ ಬರ್ತಾ ಇರುತ್ತೆ ಆಯ್ತಾ. ಈ ತರ ಈ ಮೂನಿನ ಗ್ರಾವಿಟೇಷನ್ಗೋಸ್ಕರ ನೀರು ಮೂವ್ಮೆಂಟ್ ಆಗುತ್ತೆ. ಇದನ್ನ ನಾವು ಟೈಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ಇದು ಒಂದೊಂದ್ಸತಿ ಹುಣ್ಣಿಮೆ ಅದೆಲ್ಲ ಇದ್ದಾಗ ಜಾಸ್ತಿ ಆಗುತ್ತೆ, ಇನ್ನೊಂದ್ಸತಿ ಕಡಿಮೆಯನ್ನು ಆಗುತ್ತೆ. ಇದು ಒಂದು ರೀಸನ್ ಆಯ್ತಾ. ಇದನ್ನ ನೀವು ಹುಡುಕಿ ನೋಡೋಣ ಏನಂತ ಕಮೆಂಟ್ ಮಾಡಿ. ಇದು ಒಂದಾಯ್ತಾ. ನೆಕ್ಸ್ಟ್ ಇದರಲ್ಲಿ ಟೈಪ್ಸ್ ಇದೆ, ಸ್ಪ್ರಿಂಗ್ ಟೈಡ್ ಮತ್ತೆ ನೀಪ್ ಟೈಡ್ ಅಂತ. ಸ್ಪ್ರಿಂಗ್ ಟೈಡ್ ಯಾವಾಗ ಆಗುತ್ತೆ, ಹೈ ಆಗಿ ಆಗುವಂಥದ್ದು. ಅವಾಗ ಏನಾಗುತ್ತೆ, ಇದು ಭೂಮಿ ಆಯ್ತಾ, ಬ್ಲೂ ಪ್ಲಾನೆಟ್ ಅಲ್ವಾ ನಮ್ದು,
ಅದಕ್ಕೆ ಬ್ಲೂ ಅಲ್ಲಿ ಬಿಡಿಸಿದ್ದೀನಿ. ಇದು ಮೂನ್, ಓಕೆನಾ. ಇದೇನಿದು ಸನ್. ಈ ಮೂರು ಒಂದೇ ಲೈನಲ್ಲಿ ಬಂದಾಗ ಗೊತ್ತಲ್ವಾ ನಿಮಗೆ, ಇದು ಎಲ್ಲ ಏನಾಗುತ್ತೆ, ತಿರುಗ್ತಾ ಇರುತ್ತೆ. ಸನ್ನಿಗೆ ಭೂಮಿ ತಿರುಗತ್ತೆ, ಭೂಮಿಗೆ ಮೂನ್ ತಿರುಗತ್ತೆ, ಆಯ್ತಾ. ಸನ್ನಿಗೆ ಅರ್ತ್ ರೊಟೇಟ್ ಆಗುತ್ತೆ, ಅರ್ತಿಗೆ ಮೂನ್ ರೊಟೇಟ್ ಆಗುತ್ತೆ, ಹೌದಲ್ವಾ. ಇದು ಮೂರು ಒಂದೇ ಲೈನಲ್ಲಿ ರೊಟೇಟ್ ಆಗ್ತಾ ಆಗ್ತಾ ಒಂದೇ ಲೈನಲ್ಲಿ ಬಂದಾಗ ಅದು ಏನಾಗುತ್ತೆ, ಸ್ಪ್ರಿಂಗ್ ಟೈಡ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀರು ಜಾಸ್ತಿ ಏನಾಗುತ್ತೆ, ನಾನು ಹೇಳಿದೆ ಟೈಡ್ ಆದಾಗ ಇಲ್ಲಿ ಮಾತ್ರ ತೋರಿಸಿದ್ದೆ, ಈ ಸೈಡು ಆಗ್ತಾ ಇರುತ್ತೆ, ಆಯ್ತಾ. ನೀರು ಈ ಸೈಡು ಆ ಥರನೇ ಸೇಮು ಟೈಡ್ಸ್ ತೋರಿಸ್ತಾ ಇರುತ್ತೆ. ಈ ಥರ ಇದ್ದಾಗ ಇದನ್ನ ನಾವು ಸ್ಪ್ರಿಂಗ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯ್ತಾ. ಈ ಥರ ಮೂರು ಒಂದೇ ಲೈನಲ್ಲಿ ಬಂದು ನಿಂತಾಗ ಆವಾಗ ಟೈಡ್ಸ್ ಏನಾಗುತ್ತೆ, ಅದನ್ನ ನಾವು ಸ್ಪ್ರಿಂಗ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಬರುತ್ತೆ ನೀಪ್ ಟೈಡ್ ಅಂತ ಹೇಳ್ಬಿಟ್ಟು, ಆಯ್ತಾ. ನೀಪ್ ಟೈಡ್ ಅಂದರೆ ಅದು ಹೇಗೆ ಬರುತ್ತೆ ಗೊತ್ತಾ, ಇದು ಭೂಮಿ ಅಂದ್ಕೊಳ್ಳಿ, ಇಲ್ಲಿ ಮೂನು, ಇಲ್ಲಿ ಸನ್ನು, ಈ ತರ 90 ಡಿಗ್ರಿಯಲ್ಲಿ ಬಂದಾಗ ಇದನ್ನ ನಾವು ಏನಂತ ಕರಿತೀವಿ, ನೀಪ್ ಟೈಡ್ ಅಂತ ಕರಿತೀವಿ, ಆಯ್ತಾ. ಈ ಟೈಮಲ್ಲಿ ಏನಾಗುತ್ತೆ, ಟೈಡ್ಸ್ ಕಮ್ಮಿ ಆಗುತ್ತೆ. ಈ ತರ 90 ಡಿಗ್ರಿ ಶೇಪಲ್ಲಿ ಮೂರು ಬಂದು ನಿಂತ್ಕೊಂಡಾಗ ಇದನ್ನ ನಾವು ನೀಪ್ ಟೈಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ನೀವು ಒಂಚೂರು ನೀಟಾಗಿ ಒಂದ್ಸತಿ ಓದಿ, ಆಯ್ತಾ, ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಈ ಥರ 90 ಡಿಗ್ರಿ ಪೊಸಿಷನಲ್ಲಿ ಮೂರು ಬಂದಾಗ ಇದು ನೀಪ್ ಟೈಡ್ನ ಕಾಸ್ ಮಾಡುತ್ತೆ. ಅದೇ ಸ್ಪ್ರಿಂಗ್ ಟೈಡ್, ಹೈ ಟೈಡ್ಸ್ ಯಾವುದು ಕಾಸ್ ಮಾಡುತ್ತೆ, ಸನ್ನು ಅದೇ ಪೊಸಿಷನಲ್ಲಿ, ಅರ್ಥು ಅದೇ ಪೊಸಿಷನಲ್ಲಿ, ಮೂನು ಅದೇ ಪೊಸಿಷನಲ್ಲಿ, ಒಂದು ಲೀನಿಯರ್ ಪೊಸಿಷನಲ್ಲಿ ಮೂರು ಬಂದಾಗ ಅವಾಗ ಏನಾಗುತ್ತೆ, ಸ್ಪ್ರಿಂಗ್ ಟೈಡ್ ಕಾಸ್ ಆಗುತ್ತೆ, ಆಯಿತಾ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸಿಂಪಲ್ ಕಾನ್ಸೆಪ್ಟ್ ಇದೆ, ಟೈಟ್ಸ್ ಯೂಸ್ ಆಗುತ್ತಾ? ಹೌದು, ಟೈಟ್ಸ್ ನಿಜವಾಗ್ಲೂ ನಮಗೆ ತುಂಬ ಯೂಸ್ ಆಗುತ್ತೆ. ಯಾಕೆ ಯೂಸ್ ಆಗುತ್ತೆ, ನ್ಯಾವಿಗೇಷನಿಗೆ ಹೆಲ್ಪ್ ಆಗುತ್ತೆ. ಟೈಟ್ಸ್ ಹೋಗೋದು ಬರೋದ್ರಿಂದ ನೋಡ್ಕೊತಾರೆ, ಏನು ನ್ಯಾವಿಗೇಷನ್ ಮಾಡ್ಬೋದಾ ಇಲ್ವಾ, ಎಷ್ಟು ಮಾಡಿದ್ರೆ ಸರಿ, ಇದನ್ನೆಲ್ಲ ಗೊತ್ತಾಗುತ್ತೆ. ಮತ್ತು ಟೈಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ ನ್ಯಾವಿಗೇಷನ್ ಮಾಡೋದಕ್ಕೆ, ಲೊಕೇಶನ್ ನೋಡೋದಕ್ಕೆ, ಹಾರ್ಬರ್ ಲೊಕೇಶನ್ ಎಲ್ಲ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಟೈಟ್ಸ್ ಬರೋದು ಹೋಗೋದ್ರಿಂದ ಏನಾಗುತ್ತೆ, ಏನು ಪೊಲ್ಯೂಟ್ ಮಾಡಿರ್ತಾರಲ್ಲ, ತಿಂಡಿ ಹಾಕಿರೋದು, ಅದೆಲ್ಲ ಏನು ಮಾಡುತ್ತೆ, ಅಥವಾ ಬೀಚ್ ಮಧ್ಯ ಸಮುದ್ರದಲ್ಲಿರುವಂತಹ ಏನು ಗಲೀಜನ್ನ ಕೂಡ ಟೈಟ್ಸ್ ಬಂದುವಾಗ ಅದನ್ನು ತಗೊಂಡು ಬಂದು ಏನು ಮಾಡುತ್ತೆ, ಸೈಡಿಗೆ ಲ್ಯಾಂಡ್ ಹತ್ರ ಬಿಟ್ಟು ಮತ್ತೆ ಅದು ನೀರು ಹೋಗಿಬಿಡುತ್ತೆ, ಆಯಿತಾ. ಇದು ಕೂಡ ಕ್ಲೀನ್ ಮಾಡುತ್ತೆ. ನೆಕ್ಸ್ಟ್ ಸಾಲ್ಟ್ ಪ್ರಿಪ್ರೇಷನಿಗೆ ಹೆಲ್ಪ್ ಮಾಡುತ್ತೆ. ನಾನು ಅವಾಗಲೇ ಹೇಳಿದೆ, ಏನಾಗುತ್ತೆ, ಸಿ ವಾಟರ್ ಬಂದು ನಿಂತಾಗ ಅದು ಎವಾಪ್ರೇಟ್ ಆಗೋದು ಬರೀ ಯಾವುದು, ಬರೀ ನೀರು, ಸಾಲ್ಟ್ ಎವಾಪ್ರೇಟ್ ಆಗಲ್ಲ, ಅದರಿಂದ ನಮಗೆ ಸಾಲ್ಟ್ ಸಿಗುತ್ತೆ. ಈಗ ನೋಡಿ, ನಾವು ಎಷ್ಟೇ ಅಡುಗೆಗಳು ಏನೇ ಪ್ರಿಪೇರ್ ಮಾಡಲಿ, ಆಯಿತಾ, ಅದರಲ್ಲಿ ಸಾಲ್ಟ್ ಇಲ್ಲ ಅಂದರೆ ರುಚಿನೇ ಬರಲ್ಲ. ನೀವು ಏನೇ ಹಾಕ್ಕೊಳ್ಳಿ ಅದರಲ್ಲಿ, ಆಯಿತಾ, ನೀವು ಎಂಥ ಮಸಾಲೆಗಳಾದರೂ ಹಾಕ್ಕೊಳ್ಳಿ, ಸಾಲ್ಟ್ ತುಂಬ ಇಂಪಾರ್ಟೆಂಟ್. ಅದು ಪ್ರಿಪೇರ್ ಆಗೋದು ಯಾವುದರಿಂದ, ಟೈಟ್ಸಿಂದ, ಆಯಿತಾ. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ದೇ ಹೆಲ್ಪ್ ಫಿಶಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ದೇ ಆಲ್ಸೋ ಹೆಲ್ಪ್ ಟು ಜನರೇಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಟೈಡಲ್ ಎನರ್ಜಿ. ಟೈಡಲ್ ಎನರ್ಜಿ ಕೂಡ ಗೊತ್ತಲ್ಲ ನಿಮಗೆ, ಫಾಸ್ಟ್ ನೀರು ಹೋಗೋದ್ರಿಂದ ಏನಾಗುತ್ತೆ, ಅದರಿಂದ ಎನರ್ಜಿನ ಕ್ರಿಯೇಟ್ ಮಾಡ್ತಾರೆ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಕನ್ಸರ್ವೇಷನ್ ಆಫ್ ಓಷನ್ಸ್ ಇಷ್ಟೆಲ್ಲ ಕೆಲಸ ಮಾಡುತ್ತೆ, ಆದರೆ ನಾವೇನು ಮಾಡ್ತೀವಿ, ಓಷನನ್ನು ಹಾಳು ಮಾಡ್ತೀವಿ. ನಾವಂದರೆ ನಾವಲ್ಲ ಮಕ್ಕಳೇ, ಯಾರು ಹಾಳು ಮಾಡೋದು, ಓಷನ್ ಎಲ್ಲ ಹಾಳು ಮಾಡೋದಕ್ಕೆ ನಾವು ಮಾಡೋದಕ್ಕಾಗೋದಿಲ್ಲ ಅದೆಲ್ಲ, ಆಯಿತಾ. ಅದು ಏನಂದರೆ, ನಾವೇನಾದರೂ ಟೂರಿಸಮಿಗೆಲ್ಲ ಹೋದರೆ ನಾವೇನು ನಮ್ಮಿಂದ ಏನು ತೊಂದರೆ ಮಾಡಬಾರ್ದು, ಆಯಿತಾ. ಒಂದು ಒಳ್ಳೆ ಮನುಷ್ಯ ಆಗೋದು ಹೇಗೆ ಅಂದರೆ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಿಲ್ಲ ಅಂದ್ರೆ ಅಲ್ಲೇ ನಾವು ಒಂದು ಒಳ್ಳೆ ಮನುಷ್ಯ ಅಂತ ಅಂದ್ಕೊಂಡ್ಬಿಡ್ಬೇಕು, ಆಯಿತಾ. ಆ ಥರ ನಾವೇನು ಮಾಡಬೇಕು, ಟೂರಿಸ್ಟ್ ಎಲ್ಲ ಹೋಗಿರ್ತಾರಲ್ಲ, ಅವರಿಗೂ ಕೂಡ ನಾವೇನು ಮಾಡಬೇಕು, ಗೈಡ್ ಮಾಡಬೇಕು. ಏನೋ ತಿಂದಿದ್ದನ್ನೆಲ್ಲ ಅಲ್ಲೇ ಹಾಕಿ ಬರಬೇಡಿ, ನೀವು ಒಂದು ಪಾಕೆಟಲ್ಲಿ ಇಟ್ಕೊಳ್ಳಿ, ಎಲ್ಲ ಡಸ್ಟ್ಬಿನ್ಸ್ ಎಲ್ಲಿ ಸಿಗುತ್ತೆ ಅಲ್ಲನ್ನು ಹಾಕಿ, ಆಯಿತಾ. ಇದೆಲ್ಲ ಏನು ಮಾಡುತ್ತೆ, ಮರೈನ್ ಅದು ಕೂಡ ಜೀವಿಗಳಲ್ವಾ, ನೀರಲ್ಲಿರುವಂಥದ್ದು, ಅದಕ್ಕೆಲ್ಲ ಹಾರ್ಮ್ ಆಗಿಬಿಡುತ್ತೆ, ಆಯಿತಾ. ಅದೆಲ್ಲ ಪ್ಲಾಸ್ಟಿಕ್ ತಿಂದರೆ, ಅದು ಸ್ಕಿನ್ನಿಗೆಲ್ಲ ಪ್ಲಾಸ್ಟಿಕ್ ಅಂಟ್ಕೊಂಡ್ರೆ ಹೇಗಾಗುತ್ತೆ ಹೇಳಿ ಅಲ್ವಾ. ನಾವು ಅದನ್ನು ಕನ್ಸರ್ವ್ ಮಾಡಬೇಕು. ನೆಕ್ಸ್ಟು ನಾವು ಇದನ್ನು ಮಾಡುವಂಥದ್ದು. ಇನ್ನೊಂದು ಏನಾಗುತ್ತೆ ಅಂದರೆ, ದೊಡ್ಡ ಇಂಡಸ್ಟ್ರೀಸ್ ಅವರೆಲ್ಲ ಏನು ಮಾಡ್ತಾರೆ, ಅವ್ರು ಯೂಸ್ ಮಾಡಿರುವಂಥ ಇಂಡಸ್ಟ್ರಿ ಆಯಿಲ್ಸ್, ಬೇಡದಿದ್ದ ಕೆಮಿಕಲ್ಸ್, ಅದನ್ನೆಲ್ಲ ನೀರಿಗೆ ಬಿಡ್ತಾರೆ. ಇದು ತುಂಬ ಹಾರ್ಮ್ ಮಾಡುತ್ತೆ ಮಕ್ಕಳೇ. ಬರೀ ಯಾರಿಗೆ, ಹ್ಯೂಮನ್ಸಿಗೆ ಹಾರ್ಮ್ ಮಾಡಲ್ಲ, ಅಲ್ಲಿರುವಂಥ
ನಿಮಗೆ ಗೊತ್ತಿದೆಯಾ ಮಕ್ಕಳೇ, ಭೂಮಿ ಮೇಲೆ ಇರೋದಕ್ಕಿಂತ ಜಾಸ್ತಿ ಜೀವಿಗಳು ನೀರ ಒಳಗಿದ್ದಾವೆ ಆಯಿತಾ, ನೀರಿನ ಒಳಗಿದೆ. ಅವಕ್ಕೆಲ್ಲ ಎಷ್ಟು ಹಾರ್ಮ್ ಆಗಲ್ಲ, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ಇದು ಕನ್ಸರ್ವೇಷನ್ ಆಯಿತಾ. ಪೊಲ್ಯೂಟ್ ಮಾಡಬಾರ್ದು, ಏನು ಕಸನ ನೀರಿಗೆ ಹಾಕಬಾರ್ದು, ಮತ್ತು ಈ ಇಂಡಸ್ಟ್ರೀಸ್ ಇದರಿಂದ ಬರುವಂಥ ಕೆಮಿಕಲ್ಸ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಅದನ್ನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಆಯಿಲ್ ಪೊಲ್ಯೂಷನ್ ಎಲ್ಲ ಇರುತ್ತಲ್ಲ, ಆಯಿಲ್ ಎಲ್ಲ ವಾಟರ್ ಥ್ರೂ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಅದನ್ನು ನಾವು ಮಾಡಬಾರ್ದು ಆಯಿತಾ. ಆಯಿಲ್ ಎಲ್ಲ ನೀರಿಗೆ ಹೋಗಿಲ್ದಂಗೆ ನಾವು ನೋಡ್ಕೊಳ್ಬೇಕು ಆಯಿತಾ. ಇದನ್ನಿಷ್ಟನ್ನು ಹೇಳ್ತಾ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ, ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಹೇಳ್ತಾ ನನ್ನ ಕ್ಲಾಸ್ನ ಮುಗಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮಕ್ಕಳೇ.